संसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ದಿವ್ಯಧ್ವನಿ ಸಾರ ರೂಪದ ಸಮಯ ಸಾರ ಪರಮಾಣುಗಳ ಮೇಲೆ 1100 ವರ್ಷಗಳ ಪೂರ್ವದಲ್ಲಿ ರಚಿಸಲ್ಪಟ್ಟಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಉದ್ಬುದ್ಧಗೊಂಡಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ಬರೆದಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೆದದ್ದೇ ಇದೆ. ಸಮ್ಯಕ್ ದೃಷ್ಟಿಗಳಿಂದ ಆಸನ್ನ ಭವ್ಯ ಜೀವಗಳ ಮೇಲೆ ಮಹಾನ್ ಉಪಕಾರ ಇರ್ತಿದ್ದೀರಿ. ಪುಣ್ಯ ಪಾಪ ಅಧಿಕಾರದ 5ನೇ ಮಂಗಲಮಯ ಕಲಶಿ ನಿಷಿದ್ಧೇ ಸರ್ವಸ್ಮಿನ್ ಸುಕೃತ ದುರಿತೆ ಕರ್ಮಣಿ ಕಿಲ ಪ್ರವೃತ್ತೆ ನೈಷ್ಕರ್ಮೇ ನ ಖಲು ಮುನಯಃ ಸಂತ್ಯ ಶರಣಾ ತದಾ ಜ್ಞಾನೇ ಜ್ಞಾನಂ ಪ್ರತಿಚರಿತಮೇಷಾಂ ಹಿ ಶರಣಂ ಸ್ವಯಂ ವಿಂದಂತೆ ತೇ ಪರಮಮೃತಂ ತತ್ರ ನಿರತಾ. ತತ್ರ ನಿರತಃ ಪರಮಂ ಅಮೃತಂ ಏನು ಹೇಳ್ತಾ ಇದ್ದಾರೆ? ಶುದ್ಧ ಸ್ವರೂಪದ ಅನುಭವವಾದ ಮೇಲೆ ವಿಶೇಷವೇನಾದರೂ ಇದೆಯೇನು ಅದನ್ನೇ ಹೇಳುತ್ತಾರೆ. ಏತೆ ವಿದ್ಯಮಾನ ಯಾವ ಸಮ್ಯಕ್ ದೃಷ್ಟಿ ಮುನೀಶ್ವರರಿದ್ದಾರೆ ಅವರು ತತ್ರ ಆ ಶುದ್ಧ ಸ್ವರೂಪದ ಅನುಭವದಲ್ಲಿ ನಿರತಾಹ ಮಗ್ನರಿದ್ದಾರೆ. ಅಂಥವರು ಪರಮಂ ಅಮೃತಂ ಸರ್ವೋತ್ಕೃಷ್ಟವಾದ ಅತೀಂದ್ರಿಯ ಸುಖವನ್ನು ವಿಂದಂತಿ ಆಸ್ವಾದಿಸುತ್ತಾರೆ. ಭಾವಾರ್ಥವು ಹೀಗಿದೆ. ಶುಭ ಅಶುಭ ಕ್ರಿಯೆಗಳಲ್ಲಿ ಮಗ್ನರಿರುವಂತಹ ಜೀವರುಗಳು ವಿಕಲ್ಪಿಗಳಿದ್ದಾರೆ. ಅದರಿಂದ ದುಃಖಿ ಇದ್ದಾರೆ. ಕ್ರಿಯೆಯ ಸಂಸ್ಕಾರವು ಬಿಟ್ಟು ಹೋಗಿ ಶುದ್ಧ ಸ್ವರೂಪದ ಅನುಭವವಾಗುತ್ತಿದ್ದಂತೆ ಜೀವನು ನಿರ್ವಿಕಲ್ಪನಾಗುತ್ತಾನೆ. ಅದರಿಂದ ಸುಖಿಯಾಗುತ್ತಾನೆ. ಸಂಸಾರ ಮಾರ್ಗ ಮತ್ತು ಮೋಕ್ಷ ಮಾರ್ಗ. ಬಂಧ ಮಾರ್ಗ ಮತ್ತು ಬಿಡುಗಡೆಯ ಮಾರ್ಗ ಎರಡನ್ನೂ ಒಂದೇ ಒಂದು ವಾಕ್ಯದೊಳಗೆ ಈ ಜ್ಞಾನಿ ಮಹಾತ್ಮ ಹೇಳಿದ್ದಾರೆ. ಯಾರು ವಿಕಲ್ಪ ರೂಪದಿಂದ ಪರಿಣಮಿಸ್ತಾ ಇದ್ದಾರೋ, ಅರ್ಥಾತ್ ಶುಭಾಶುಭ ರೂಪದ ಕ್ರಿಯೆಗಳಲ್ಲಿ ಮಗ್ನ ಇದ್ದಾರೋ, ಅವರಿಗೆ ಆ ಅಶುದ್ಧ ಭಾವದ್ದೇ ಅನುಭವವಾಗ್ತಿದೆ. ಅದರಿಂದ ಅವರು ದುಃಖಿ ಇದ್ದಾರೆ. ಅಶುದ್ಧ ಭಾವದ ಅನುಭವವನ್ನೇ ವಿಕಲ್ಪ ಅಂತ ಹೇಳಿದ್ದಾರೆ. ಶುಭಾಶುಭದಿಂದ ಯಾರು ಬಿಡುಗಡೆ ಹೊಂದಿದಾರೋ, ಶುದ್ಧ ರೂಪದಿಂದ ಪರಿಣಮಿಸ್ತಾ ಇದ್ದಾರೋ, ಅವರಿಗೆ ಆ ಶುದ್ಧ ಸ್ವರೂಪದ್ದೇ ಅನುಭವ ಆಗ್ತಿದೆ. ಶುದ್ಧ ಸ್ವರೂಪದ ಅನುಭವ ನಿರ್ವಿಕಲ್ಪ ರೂಪ ಇದೆ. ಅತೀಂದ್ರಿಯ ಸುಖ ಸ್ವರೂಪ ಇದೆ. ಇಂದ್ರಿಯ ಸುಖ ಏನಿದೆ ಅದು ವಿಕಲ್ಪ 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 ಆಕುಲತೆಯ ರೂಪ ಇದೆ. ಕೇವಲ ಭ್ರಾಂತಿಯಿಂದ ಅದು ಸುಖ ಅಂಥೇಳಿ ಅನ್ನಿಸ್ತಿದೆ. ಇಂದ್ರಿಯ ವಿಷಯಗಳ ನಿಜವಾಗಿ ಪರದ್ರವ್ಯದ ಪರ್ಯಾಯ ಇದ್ದಾವೆ. ಹೌದೇನಿಲ್ರಿ? ಇಂದ್ರಿಯ ವಿಷಯಗಳ
ಸ್ಪರ್ಶದ ವಿಷಯ ಯಾವ ಮೃದು, ಕಠೋರ ಮೊದಲಾದ 8 ಪರ್ಯಾಯಗಳಿದ್ದಾವೆ. ಅವು ಪುದ್ಗಲ ದ್ರವ್ಯದ ಸ್ಪರ್ಶ ಗುಣದ ಕ್ಷಣಿಕ ಅವಸ್ಥೆ ಇದ್ದಾವೆ. ಅದೇ ಪ್ರಕಾರ ಸಿಹಿ, ಕಹಿ, ಹುಳಿ ಮೊದಲಾದ ಯಾವ 5 ಪರ್ಯಾಯಗಳ ರಸಗುಣದ್ದು ಅದವು. ರಸನೇಂದ್ರಿಯದ ವಿಷಯ ರೂಪದ ಯಾವ 5 ಪ್ರಕಾರದ ಪರ್ಯಾಯ ಇದಾವೆಯೋ ಅವು ಪುದ್ಗಲದ ರಸಗುಣದ ಕ್ಷಣಿಕ ಅವಸ್ಥೆ ಅದ. ಗಂಧಗುಣ ಅರ್ಥಾತ್ ಘ್ರಾಣೇಂದ್ರಿಯದ ವಿಷಯ ರೂಪದ ಯಾವ ಗಂಧ ಇದೆಯೋ ಆ ಗಂಧಗುಣ ಪುದ್ಗಲ ದ್ರವ್ಯದ ಗಂಧಗುಣ, ಅದರಲ್ಲಿ ಸುಗಂಧ ದುರ್ಗಂಧ ರೂಪದ ಪರ್ಯಾಯ ಕ್ಷಣಿಕ ಪರ್ಯಾಯ ಇದ್ದಾವೆ. ಅದೇ ಪ್ರಕಾರ ಸ್ಪರ್ಶ ಚಕ್ಷು ಇಂದ್ರಿಯ ಮತ್ತು ಕರ್ಣೇಂದ್ರಿಯದ್ದು ಕೂಡ ಯಾವ ವಿಷಯ ಇದಾವೆಯೋ ಅವ ಏನದವು ಪುದ್ಗಲ ದ್ರವ್ಯದ ಒಂದು ವಿಶಿಷ್ಟ ಗುಣದ ಕ್ಷಣವರ್ತಿ ಪರ್ಯಾಯ ಇದಾವೆ. ಹೀಗಾಗಿ ಅವ ಇಂದ್ರಿಯ ವಿಷಯ ಪ್ರತ್ಯಕ್ಷ ಏನದು ಪರದ್ರವ್ಯ ಅರ್ಥಾತ್ ಅಚೇತನ ದ್ರವ್ಯದ ಕ್ಷಣಿಕ ಪರ್ಯಾಯ ಅದು ಒಂದು ವಿಭಾಗ. ಎರಡನೇ ವಿಭಾಗ ಏನಿದೆ, ಈ ಚೈತನ್ಯ ಸ್ವರೂಪಿಯಾದಂಥ ಜೀವ ತನ್ನ ಚೈತನ್ಯದ ಪ್ರಯೋಗವನ್ನ ಜಡದ ಸನ್ಮುಖ ಅರ್ಥಾತ್ ಜ್ಞೇಯದ ಜೊತೆಗೆ ತೊಡಗಿಸಿ ಆ ರೂಪದ ಅನುಭವ ಮಾಡಿದ. ಹಾಗಾದ್ರೆ ಆ ಚೈತನ್ಯದ ಸಾಮರ್ಥ್ಯ ಯಾವ ಜಡದ ಸನ್ಮುಖ ಮಾಡಿ ಜಡದ ಜೊತೆಗೆ ಒಂದ ಮಾಡಿದನು ಅಲ್ಲಿ ಶಾಂತಿ ಇದೆ, ಕರ್ತವ್ಯ ಇದೆ ರೀ. ಕರ್ತವ್ಯ ಇದೆ, ಇಲ್ಲಿ ಕರ್ತವ್ಯ ಶಬ್ದ ಇದೆ ರೀ. ಕ್ರಿಯೆಯ ಸಂಸ್ಕಾರ ಮೇಲೆ ಕರ್ತವ್ಯ ಇತ್ತು. ಇದೇ ಕಲಶದೊಳಗ ಮಧ್ಯದಲ್ಲಿ ಶುಭ ಮತ್ತು ಅಶುಭ ರೂಪದ ಯಾವ ಕರ್ತವ್ಯ ಇದಾವೆ ಅವು ನನ್ನ ಸ್ವರೂಪ ಅಲ್ಲ, ಆತ್ಮನ ಸ್ವರೂಪ ಅಲ್ಲ ಅಂಥೇಳಿ ಮನ್ನಿಸ್ತಾ ಅವರು ಭಿನ್ನ ಆದರೆ ಮುನೀಶ್ವರರ. ಇಲ್ಲಿ ಶುಭ ಅಶುಭದ ಸಂಸ್ಕಾರ ಅಂಥೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಈಗ ಇಂದ್ರಿಯ ವಿಷಯಗಳ ಬಗ್ಗೆ ಇಂದ್ರಿಯ ಸುಖ ಅಲ್ಲ, ಅದು ವಿಕಲ್ಪ ರೂಪದ ದುಃಖ ಇದೆ ಅಂಥೇಳಿ ಹೇಳುವುದರೊಳಗ 5 ಇಂದ್ರಿಯದ ವಿಷಯ ಏನಿದಾವೆ ಅವು ಅಚೇತನವಿರುವಂತಹ ಪುದ್ಗಲ ದ್ರವ್ಯದ ಒಂದೊಂದು ವಿಶಿಷ್ಟ ಗುಣದ ಕ್ಷಣವರ್ತಿ ಪರ್ಯಾಯದವ್ರೆ. ಇಷ್ಟು ನಿಶ್ಚಿತ ಆಯಿತು. ಎರಡನೆಯದಾಗಿ ಇವು ತ್ರಿಕಾಲ ಚೈತನ್ಯ ಸ್ವರೂಪಿಯಾದಂಥ ಯಾವ ಅಸಾಧಾರಣ ಜೀವ ತತ್ವ ಇದ್ದಾನೋ ಇವು ಪ್ರತಿ ಸಮಯಕ್ಕೆ ಯಾವ ಚೈತನ್ಯ ರೂಪದ ಕಾರ್ಯ ಇವನಲ್ಲೇ ಸಹಜವಾಗಿ ನಡೆಯಬೇಕು ಅದನ್ನು ನೀವು ಅಸಹಜ ಮಾಡ್ಕೊಳ್ತಾ ಇದ್ದಾನೆ. ಅಸಹಜ ಹೇಗೆ ಮಾಡ್ಕೊಳ್ತಾ ಇದ್ದಾನೆ? ಯಾವ ಇಂದ್ರಿಯ ಗೋಚರ ಪುದ್ಗಲ ದ್ರವ್ಯದ ಅವಸ್ಥಾ ವಿಶೇಷ ಇದಾವೆಯೋ ಅವುಗಳ ಸನ್ಮುಖ ತಾನ ಸ್ವಯಂ ನೋಡ್ತಾ ಇದ್ದಾನೆ. ಅದು ಅವನ ಸಹಜತೆ ಅಲ್ಲ. ಎರಡನೆಯದಾಗಿ ನೋಡಿದ ನಂತರ ಅದರ ಜೊತೆಗೆ ಏಕತ್ವದ ಪರಿಸ್ಥಾಪನೆ ಮಾಡ್ತಾ ಇದ್ದಾನೆ. ಅದು ಅವನಿಗೆ ಭಾರ ರೂಪ ಇದೆ, ಅದನ್ನೇ ವಿಕಲ್ಪ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವುದ ಅಸಹಜತೆ ಇದೆ, ಭಾರ ರೂಪ ಇದೆ, ಅಲ್ಲಿ ಸುಖ ಇದೆ ಅಂದ್ರೆ ಇರೋದು ಸಾಧ್ಯ ಇದೆನಾ? ಇದೇನಾ ಅನ್ನೋದು ನಮ್ಮ ಜೀವನ ನೋಡಿ ಹೇಳೋದು ಬೇಡ, ವಸ್ತು ಸ್ವರೂಪದ ಅನುರೂಪ ಹೇಳೋದ್ರೆ. ವಸ್ತು ಸ್ವರೂಪದ ಅನುರೂಪ ವಿಚಾರ ಮಾಡಿದ ನಂತರ ಎಲ್ಲಿ ಚೈತನ್ಯದ ಪ್ರತಿ ಸಮಯದೊಳಗೆ ಅಸಹಜತೆ ಉತ್ಪನ್ನ ಆಗಿದೆಯೋ, ಅಸಹಜತೆ ಅನ್ರಿ ಕೃತ್ರಿಮತೆ ಅನ್ರಿ ಉತ್ಪನ್ನ ಆಗಿದೆಯೋ ಅಲ್ಲಿ ಆ ಪರದ್ರವ್ಯದ ಜೊತೆಗೆ ಪರದ್ರವ್ಯದ ಪರ್ಯಾಯದ ಜೊತೆಗೆ ಅಭೇದತೆಯನ್ನ ಪರಿಸ್ಥಾಪನೆ ಮಾಡುವಂಥ ಯಾವ ಕರ್ತವ್ಯದ ಭಾರ ಇದೆಯೋ ಅಲ್ಲಿ ಏನಿರೋದ್ರಿ ಅಸಹಜತೆ ಮತ್ತು ಭಾರದೊಳಗ ದುಃಖನೇ ಇರೋದ್ರಲ್ಲ. ಹಾಗಾದ್ರೆ ಈ ಜೀವಕ್ಕೆ ಭ್ರಾಂತಿಯಿಂದ ಏನ್ ಅನ್ನಿಸ್ತಾ ಇದೆ? ಸುಖ ಇದೆ ಅಂಥೇಳಿ ಅನ್ನಿಸ್ತಾ ಇದೆ. ಅದರ ಭೋಗದ ನಂತರ ಅದ ನೀರಸ ಆಗ್ತಿದೆ. ಆವಾಗ ಕೂಡ ಈ ಜೀವಕ್ಕೆ ಲಕ್ಷ್ಯದೊಳಗೆ ಬರುತ್ತೇನ್ರಿ. ನೋಡ್ಬೇಕಂತ ಹೇಳಿ ಉತ್ಸಾಹದಿಂದ ಚಕ್ಷು ಇಂದ್ರಿಯದ ವಿಷಯದ ಜೊತೆಗೆ ತನ್ಮಯ ಆಗುತ್ತನ್ರಿ. ಆದ್ರೆ ಒಂದು ನಿರ್ದಿಷ್ಟ ಸಮಯ ಕಳೆದು ಹೋದ ನಂತರ ಅದರಲ್ಲಿ ನೀರಸತೆ ಬರ್ತಿದೆಯೋ ಅಥವಾ ಇಲ್ರಿ.
ಪ್ರತಿಯೊಂದು ವಿಷಯ, ಪ್ರತಿಯೊಂದು ಇಂದ್ರಿಯದ ವಿಷಯ, ರಸನೇಂದ್ರಿಯದ್ದಿರಲಿ, ಕರ್ಣೇಂದ್ರಿಯದ್ದಿರಲಿ, ಕರ್ಣೇಂದ್ರಿಯಕ್ಕೆ ಅತ್ಯಂತ ಮಧುರ 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 ಅನ್ನುವಂಥ ಜಿನಭಕ್ತಿ ಗೀತೆಗಳದವ್ರೆ. ಇಡೀ ದಿವಸ ಕೇಳಬಹುದೇನ್ರಿ? ಇಡೀ ದಿವಸ ಕೇಳಬಹುದೇನ್ರಿ? ನೀರಸತೆ ಆಗ್ತಿದೆಯೋ ಅಥವಾ ಇಲ್ರಿ? ಅದರಲ್ಲಿ ಇಲ್ಲ ಅಂಥೇಳಿ ಹೇಳಲಿಕ್ಕೆ ಧೈರ್ಯ ಇಲ್ರಿ. ಜಿನಭಕ್ತಿ ಗೀತೆ ಅದಾವ್ರಿ, ಹ್ಯಾಗ ಇಲ್ಲ ಅಂತ ಹ್ಯಾಗ ಹೇಳೋದ್ರಿ? ನೋಡ್ರಿ, ನಿಜವಾಗಿ ಅದರೊಳಗೆ ನೀರಸತೆ ಬರ್ತಿದೆ ಅನ್ನೋದ ಯಾವುದೋ ಒಂದು ದೃಷ್ಟಿಯಿಂದ ಅದರ ಕುರಿತು ವಿರಾಧನೆ ಇದೆ. ಹೌದ್ರೆ? ಇದೆ ಅಥವಾ ಇಲ್ಲ ವಿಚಾರ ತಾವು ಮಾಡೋದೆ, ತಕ್ಷಣ ಒಪ್ಪಿಕೊಳ್ಳೋದಿಲ್ಲ. ಇನ್ನ ಮೊಬೈಲ್ ಮೇಲೆ ನಮೋಕಾರ ಮಂತ್ರ ಅದ ಇಟ್ಟಿರ್ತೇವಲ್ಲ, ಏನ ಕರೆಗಂಟೆ, ರಿಂಗ್ ಟೋನ್ ಇಟ್ಟಿರ್ತೇವಲ್ಲ, ಆ ವೇಳೆದೊಳಗೆ ಯಾರ್ದು ಬಂತು ಅಂತೇಳಿ ಅನ್ನೋ ವೇಳೆದೊಳಗೆ ಅದನ್ನು ನಿಲ್ಲಿಸ್ತೇವ ಅಥವಾ ಇಲ್ರಿ? ಮೇಲ್ಗಡೆ ವೀತರಾಗ ಪ್ರಭುವಿನ ಬಿಂಬ ಇಟ್ಟಿರ್ತೇವ್ರಿ, ಏನೋ ನಮಗೆ ಹಚ್ಚಬೇಕಾಗಿರೋ ಅದನ್ನು ತೆಗೆದ ಬೇರೆ ತಗೊಳ್ತೀವೋ ಅಥವಾ ಇಲ್ರಿ? ಹಾಗಾದ್ರೆ ಇದೆಲ್ಲ ಏನಿದೆ? ಸೂಕ್ಷ್ಮವಾಗಿ, ಗಂಭೀರವಾಗಿ, ದೀರ್ಘವಾಗಿ ವಿಚಾರ ಮಾಡೋದು. ಏನೇನು ನಡೀತಾ ಇದೆ, ಯಾವ್ಯಾವ ಪ್ರಕಾರದಿಂದ ನಮ್ಮ ಪ್ರವೃತ್ತಿ ಅಧೋಗತಿಯ ಕಡೆಗೆ ಅತ್ಯಂತ ಶೀಘ್ರವಾಗಿ ಸಾಗುತ್ತಾ ಇದೆ ಅನ್ನೋದನ್ನ ನೋಡ್ಕೊಳ್ಬೇಕು. ಅಂದ್ರೆ ಇಲ್ಲಿ ಏನೇನು ಇಂದ್ರಿಯಕ್ಕೆ ಸಂಬಂಧಿಸಿದ 5 ಇಂದ್ರಿಯಕ್ಕೆ ಸಂಬಂಧಿಸಿದ ಯಾವ ಪುದ್ಗಲದ ಅವಸ್ಥಾ ವಿಶೇಷಗಳು ಇದಾವೆಯೋ ಅವುಗಳಲ್ಲೇ ಯಾವುದು ನಮ್ಮದು ಆಸಕ್ತಿ, ಅನುರಾಗ ಅಥವಾ ಪ್ರವೃತ್ತಿ ಇದೆಯೋ ಅದು ಒಂದು ನಿರ್ದಿಷ್ಟ ಸಮಯ ಕಳೆದ ನಂತರ, ಸ್ವಲ್ಪ ಸಮಯ ಕಳೆದ ನಂತರ ನೀರಸತೆಗೆ ಪ್ರಾಪ್ತ ಆಗ್ತಿದೆ. ಇದಕ್ಕೆ ಕಾರಣ ಏನ? ಇದಕ್ಕೆ ಕಾರಣ ಇಷ್ಟ ಇದೆ, ಅದರಲ್ಲಿ ಸುಖ ಇರಲಿಲ್ಲ, ಭ್ರಾಂತಿಯಿಂದನೇ ನಾನು ಅದರ ಕಡೆಗೆ ಆಸಕ್ತಾಗಿದ್ದೆ. ಈ ಪ್ರಕಾರದ ಜ್ಞಾನೋದಯ ನಮಗೆ ಇದುವರೆಗೆ ಆಗಲಿಲ್ಲ. ಎಷ್ಟು ಬಾರಿ ನೀರಸಾಗಿದೆ? ಅಸಂಖ್ಯ ಬಾರಿ ರೀ. ಈ ಭಾವದೊಳಗೆ ಒಂದು ದಿವಸದೊಳಗೆ ಎಷ್ಟು ಬಾರಿ ನೀರಸಾಗ್ತವೆ? ಪ್ರತಿಯೊಂದು ಇಂದ್ರಿಯದ ವಿಷಯ ಎಷ್ಟು ಬಾರಿ? ಅನೇಕ ಬಾರಿ ಆಗ್ತವೆ. ಆದ್ರೂ ಕೂಡ ಅದರ ನೀರಸತೆಯೊಳಗ ಹೀಗೆ ಬೋಧ ಆಗುವುದಿಲ್ಲ. ಇದರಲ್ಲೇ ರಸ ಇರಲೇ ಇಲ್ಲ. ಭ್ರಾಂತಿಯಿಂದ ನಾನು ಅದರಲ್ಲೇ ಆಸಕ್ತಾಗಿದ್ದೆನೋ ಅಥವಾ ಅದರ ಅವಲಂಬನೆ ತಗೊಂಡಿದ್ದೆನೋ ಅಂಥೇಳಿ ಈ ಜೀವಕ್ಕ ಬೋಧ ಆಗುವುದಿಲ್ಲ. ಆದರೆ ಏನಾಗ್ಬೋದು? ಬಿಟ್ಟು ಬಿಡ್ಬೋದೇನ್ರಿ? ಬಿಟ್ಟು ಬಿಡುವುದಿಲ್ಲ, ಬಿಟ್ಟು ಬಿಡೋದು ಸಾಧ್ಯ ಇಲ್ಲ. ಹಾಗೆಯೇ ಆ ಪ್ರಕಾರದ ಸಂಸ್ಕಾರ ಆಗ್ತಾ ಆಗ್ತಾ ಅದು ಸ್ವಯಮೇ ಒಂದು ದಿವಸ ಬಿಟ್ಟು ಹೋಗ್ತಿದೆ. ಈ ಪ್ರಕಾರ ಇಂದ್ರಿಯ ಸುಖ ಏನಿದೆ ಅದು ನಿಜವಾಗಿ ಸುಖ ಇಲ್ಲ ಅನ್ನೋದು ನಮಗೆ ಮನವರಿಕೆ ಆಗಲಿಕ್ಕೆ ಬೇಕು. ಆ ಇಂದ್ರಿಯ ಸುಖ ಮತ್ತು ದುಃಖ ಇವೆರಡೂ ಹೇಗದವು? ಶುಭ ಮತ್ತು ಅಶುಭ ಪರಿಣಾಮದಿಂದ ಯಾವ ಪ್ರಾಪ್ತ ಸಂಯೋಗ ಇದಾವೆಯೋ ಆ ಸಂಯೋಗದ ದೃಷ್ಟಿಯಿಂದ ಉಂಟಾಗುವಂತಹ ಭಾವ ವಿಶೇಷದವ್ರಿ. ಇನ್ನೊಂದ್ಸಲ ಸುಖ ದುಃಖ ಏನದವ್ರಿ? ಶುಭ ಮತ್ತು ಅಶುಭವೆಂಬ ಜಡ ಕರ್ಮದ ಉದಯದ ನಿಮಿತ್ತ ಪಡೆದು ಯಾವ ಸಂಯೋಗಗಳ ಆಗ್ತಾವೆಯೋ ಆ ಸಂಯೋಗದ ಕಡೆಗೆ ಏನು ನಮ್ದು ರುಚಿ ಇದೆ, ಆ ರುಚಿ ವಿಶೇಷ ಭಾವ ಮಾತ್ರ ಇದಾವ್ರಿ. ಅವ ಹೀಗಿರುವ ವೇಳೆದೊಳಗ ಆತ್ಮ ಕಲ್ಯಾಣದ ತೀವ್ರ ಅಭಿಲಾಷೆ ಒಂದು ವೇಳೆ ಆಂತರ್ಯದಿಂದ ಮೂಡಿ ಬಂದಿತ್ತು ಅಂತಂದ್ರೆ ಈ ಭಾವಾರ್ಥದ ಮೇಲೆ ಸುದೀರ್ಘ ವಿಚಾರ ಮಾಡೋದ್ರೆ ಚರ್ಚೆ ಅದು ಏನಿದೆ ಅದು ಮರ್ಯಾದೆ ತಿರ್ತಿದ್ದಾರೆ. ವಿಚಾರ ಸುದೀರ್ಘ ಮಾಡೋದು ಎಲ್ಲಿಯವರೆಗೆ ಮಾಡೋದ? ಎಲ್ಲಿಯವರೆಗೆ ಈ ಭಾವಾರ್ಥದೊಳಗೆ ಹೇಳಿರುವಂಥ ಬಂಧ ಮಾರ್ಗ, ಮೋಕ್ಷ ಮಾರ್ಗ ಇವುಗಳನ್ನು ನಿಶ್ಚಿತ ನಿರ್ಣಯ ನಮ್ಮ ಆಂತರ್ಯದೊಳಗೆ ಮೂಡಿ ಬರುವುದಿಲ್ಲವೋ ಅಲ್ಲಿಯವರೆಗೆ ವಿಚಾರ ಮಾಡ್ತಾರೆ. ಏನು ಹೇಳಿದರೆ ನೋಡ್ರಿ ಇನ್ನೊಂದ್ಸಲ. ಭಾವಾರ್ಥ ಶುಭ ಅಶುಭ ಕ್ರಿಯೆಗಳಲ್ಲಿ ಮಗ್ನರಿರುವಂತಹ ಜೀವರುಗಳು ಮೇಲೇನು ಹೇಳಿದ್ರು? ಶುದ್ಧ ಸ್ವರೂಪದ ಅನುಭವದಲ್ಲಿ ಮಗ್ನರಿದ್ದಾರೆ. ಯಾರ? ವಿದ್ಯಮಾನ ಸಮ್ಯಕ್ ದೃಷ್ಟಿ ಮುನೀಶ್ವರರೇನದರು ಅವರು ಎಲ್ಲಿದ್ದಾರೆ? ಶುದ್ಧ ಸ್ವರೂಪದ ಅನುಭವದಲ್ಲಿ ಏನಿದ್ದಾರೆ? ಮಗ್ನ ಇದ್ದಾರೆ. ಮಗ್ನ ಅಂತಂದ್ರೆ ಏನ? ಮುಳುಗೆ ಹೋಗಿದ್ದಾರೆ.
ಮುಳುಗಿ ಹೋಗೋದಂತಂದ್ರೆ ಏನ, ಆ ರೂಪ ಆಗಿದ್ದರೂ ಅದನ್ನು ಬಿಟ್ಟು ಅವರಿಗೆ ವಿಶ್ವದ ಯಾವುದರದ್ದು ಪರಿವೇ ಇಲ್ಲ. ಅದೇ ರೀತಿ ಶುಭಾಶುಭ ಕ್ರಿಯೆಗಳಲ್ಲಿ ಮಗ್ನ ಇರುವಂತಹ ಜೀವನಿಗೆ ಶುದ್ಧ ಸ್ವರೂಪದ ಪರಿವೇ ಇಲ್ಲ. ಈಗ ನಮ್ಮ ರತ್ನಾಕರ ವರ್ಣಿ ಕನ್ನಡದ ಕುಲಪುತ್ರ ಏನ್ ಹೇಳಿದ, ಉತ್ಸಾಹವರ್ಧನ ಉನ್ಮಾರ್ಗ ಮರ್ದನ. ಅರ್ಥ ಏನು ಮಾಡಿದರೆ ಅಲ್ಲಿ? ಉತ್ಸಾಹವರ್ಧನ ಮತ್ತು ಉನ್ಮಾರ್ಗ ಮರ್ದನದ ಅರ್ಥ ಏನು ಮಾಡಿದರು? ಶುದ್ಧೋಪಯೋಗದ ಸಲುವಾಗಿ ಪುರುಷಾರ್ಥವನ್ನು ವರ್ಧಿಸುವಂತ ವಿದ್ಯಪ್ಪ ನೀ ಉತ್ಸಾಹವರ್ಧನ ಅಂದ್ರೆ. ಉನ್ಮಾರ್ಗ ಮರ್ದನ ಏನು ಹೇಳಿದ್ರು? ಇವರು ಒಂದಿಷ್ಟು ಏನಿಟ್ಟಿದಾರ್ರಿ, ಒಂದಿಷ್ಟ ಪ್ರಶಸ್ತತೆಯನ್ನು ಕಾಯ್ದುಕೊಂಡಿದ್ದಾರೆ. ಆದ್ರೆ ಆ ರತ್ನಾಕರ ವರ್ಣಿ ತೀರ ಸ್ಪಷ್ಟತೆಗೆ ಹೇಳಿದಾರೆ. ಇವರು ಶುಭ ಅಶುಭ ಅಂತ ಹೇಳಿ ಹೇಳಿದರು, ಅವು ಶುಭೋಪಯೋಗ ಏನಿದೆ ಅದು ಉನ್ಮಾರ್ಗ ಇದೆ ಅಂತ ಹೇಳಿ ಹೇಳಿದ್ರು. ಅರ್ಥ ಓದಿದೆ ಅವ್ರಲ್ಲ ಈಗ. ಶುಭೋಪಯೋಗ ಏನಿದೆ ಅದು ಉನ್ಮಾರ್ಗ, ಮತ್ತು ಉತ್ಸಾಹವರ್ಧನ ಅಂತಂದ್ರೆ ಏನ? ಶುದ್ಧೋಪಯೋಗದ ಸಲುವಾಗಿ ಪುರುಷಾರ್ಥವನ್ನ ನಿರಂತರ ಯಾವ ತೀವ್ರ ರೂಪದಿಂದ ಅಥವಾ ನಿರಂತರ ಯಾವ ಪೋಷಿಸ್ತಾ ಇದ್ದಾನೋ ಅವನು ಉತ್ಸಾಹವರ್ಧಕ ಇದ್ದಾನೆ. ಉನ್ಮಾರ್ಗದ ಮರ್ದನ. ಉನ್ಮಾರ್ಗ ಯಾವುದ? ಜ್ಞಾನಿಗಳ ಸಲುವಾಗಿ ಉನ್ಮಾರ್ಗ ಯಾವುದ? ಆತ್ಮ ಕಲ್ಯಾಣದ ಅಭಿಲಾಷೆಯುಳ್ಳವರ ಸಲುವಾಗಿ. ಜ್ಞಾನಿ ಅರ್ಥಾತ್ ಸಮ್ಯಕ್ ದೃಷ್ಟಿ, 4ನೇ ಗುಣಸ್ಥಾನದಿಂದ ಮೇಲಿನವ್ರು ಏನದಾರು ಅವರ ಜ್ಞಾನಿ ಅದರ್ರಿ. ಆದ್ರೆ ಯಾರಿಗೆ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದುವಂತಹ ತೀವ್ರ ಅಭಿಲಾಷೆ ಉಂಟಾಗಿದೆಯೋ ಅವರ ಸಲುವಾಗಿ ಕೂಡ ಉನ್ಮಾರ್ಗ ಯಾವುದಿದೆ ರೀ ವಿಜಯಣ್ಣ? ಶುಭೋಪಯೋಗ ಏನಿದೆ ಇದು ಉನ್ಮಾರ್ಗ ಏನಿದೆ ಜ್ಞಾನಿಗಳ ಸಲುವಾಗಿ. ನಮ್ಮ ಸಲುವಾಗಿ ಇದು ಈ ಶುಭೋಪಯೋಗ ಬೇಕಲ್ಲ. ಹಿಂದೊಂದ್ಸಲ ಪ್ರಶ್ನೆ ಬಂದಿತ್ತು, ಹೀಗೆ ಅನ್ನಿಸ್ತಿದೆ. ಏನು? ಮಿಥ್ಯಾತ್ವ ಅವಸ್ಥೆಯಲ್ಲಿರುವಂತಹ ನಮಗೆ ಶುದ್ಧ ಸ್ವರೂಪದ ಅನುಭೂತಿ ಸಂಸ್ಪರ್ಶ ಆಗೇ ಇಲ್ಲ ಅಂತ ನಮಗೆ ಈಗ ಶುಭೋಪಯೋಗ ಬೇಕು ಅಥವಾ ಬೇಡ? ನಮಗೆ ಅಪೇಕ್ಷೆ ಬೇಡ್ರಿ ಅನ್ನ. ಶುದ್ಧ ಸ್ವರೂಪದ ಸಂಸ್ಪರ್ಶ ಇಲ್ಲ, ಆತ್ಮನ ಅನುಭೂತಿ ಇಲ್ಲ. ಇಂಥ ಈ ಸ್ಥಿತಿಯೊಳಗ ನಮಗೆ ಶುಭೋಪಯೋಗ ಬೇಕು ಅಥವಾ ಇಲ್ಲ? ಚಲೋ ಇರ್ತೈತ. ನಾವು ಪಾಪದಾಗಿದ್ದವನ ಮಾತು ಹೇಳಲಿಲ್ರಿ, ನಮ್ಮದು ಮಾತು ಹೇಳ್ತಾ ಇದ್ದೀವಿ. ನಾವು ಪ್ರಶ್ನೆ ತಿಳ್ಕೊಳ್ಬೇಕ್ರಿ. ಪಾಪದೊಳಗೆ ನಾವು ಇದ್ದೇವೆ ಈಗ ನಮ್ಮ ಮಾತು ಹೇಳ್ತಾ ಇದ್ದೇನ್ರಿ ನಾನು. ನಮ್ಮ ಅಂತ ಹೇಳಿ ಶಬ್ದ ಪ್ರಯೋಗ ಮಾಡಿದ್ದೇನು? ಹಾಗಾದ್ರೆ ಜನವಾಣಿಯ ಸಂಯೋಗಕ್ಕೆ ತಂದಿರುವಂತಹ ಪುಣ್ಯದ್ದು ಯಾಕೆ ನೀವು ನಿರಾಕರಣೆ ಮಾಡ್ತಾ ಇದ್ದೀರಿ? ಈಗ ನಮಗ ಆತ್ಮನ ಅನುಭೂತಿ ಇಲ್ಲ, ಶುದ್ಧ ಸ್ವರೂಪದ ಸಂಸ್ಪರ್ಶ ಇಲ್ಲ. ಈ ಸ್ಥಿತಿಯೊಳಗ ನಮಗ ಶುಭೋಪಯೋಗ ಬೇಕು ಅಥವಾ ಇಲ್ಲ? ಇಷ್ಟು ಪ್ರಶ್ನೆ ಇರ್ತದೆ. ಇನ್ನು ಅದು ಪ್ರಶ್ನೆಗೆ ಉತ್ತರ ಅಪೇಕ್ಷಿತ ಇಲ್ಲ. ಪ್ರಶ್ನೆ ಇತ್ತು ಅಂತ ಹೇಳಿ ಹೇಳಿದೆ. ಏನ? ಈ ಸ್ಥಿತಿಯೊಳಗ ಅರೆ ನಮ್ಮನ್ನ ಮಹಾಭಾಗ್ಯ ಇಲ್ಲಿ ತಂದು ಕೂಡಿಸಿದಿರಿ, ಇಲ್ಲಿ ತಂದು ಕಸದ ಗಾಡಿ ಮೇಲೆ ನಿಲ್ಲಿಸಿಲ್ಲ. ನಿನ್ನೆ ಬಂದಿತ್ತು ವಿಷಯ ಕೊನೆಗೆ, ಅದು ನಿನ್ನಿಂದಕ್ಕೆ ಲಿಂಕ್ ಬೇಕ್ರಿ. ಇನ್ನೊಂದು ಮಾತೇನು ಹೇಳಿತ್ತು? ಬೆಳಗ್ಗೆ ಹೆಣ್ಣುಮಕ್ಕಳ ಪ್ಲಾಸ್ಟಿಕ್ ಆರಿಸ್ತಾ ತಿರುಗುತ್ತಾರಲ್ಲ, ಆ ಸ್ಥಿತಿಯೊಳಗಿಲ್ಲ. ನಾವೀಗ ಎಲ್ಲೇ ದೇವ್ರಿ, ನಮ್ಮನ್ನ ಭಾಗ್ಯ ನಾವೇ ಮಾಡಿದ ಭಾಗ್ಯ ಎಲ್ಲಿ ತಂದು ನಿಲ್ಲಿಸಿದೆ. ಡಬ್ಬಿ ಕಟ್ಟಬೇಕಾಗಿಲ್ಲ ಗಂಡನಿಗೆ, ಮಗನಿಗೆ ಅತ್ತೆ ಸೇವೆ ಮಾಡಬೇಕಾಗಿಲ್ಲ. ಅರೆ ಸಂಸಾರದೊಳಗೆ ನಾಳೆ ಮಾತಿಲ್ರಿ, ಈ ಸಮಯದ ಮಾತು ಹೇಳ್ತಾ ಇದ್ದೇನೆ ನಾನು. ಯಾರದ ಮಲಮೂತ್ರ ಎತ್ತಬೇಕಾಗಿಲ್ಲ, ಚಿಕ್ಕ ಮಗು ಇಲ್ಲ, ನಮ್ಮ ಜವಾಬ್ದಾರಿ. ಈ ಸಮಯದೊಳಗೆ ನಮ್ಗೆ ಏನಿದೆ ರೀ? ಶುಭೋಪಯೋಗ ಬೇಕಿದೆಯನ್ನ ಇಷ್ಟು ಕೇಳ್ತಾ ಇದ್ದೇನೆ ನಾನು.
ಪುಣ್ಯ ಅಂದ್ರೆ ಜೀವನ ಪೂರ್ತಿದ್ದ ಪುಣ್ಯ ಹೇಳ್ತಾ ಇಲ್ಲ, ಘಡಿ ಘಡಿ ಅವಸ್ಥೆಗಳು ಬದಲಾಗ್ತಾವ್ರಿ, ಅದೆಲ್ಲ ಹೇಳ್ತಾ ಇಲ್ಲ. ಈ ಸಮಯದೊಳಗೆ ನಮಗ ಪುಣ್ಯ ಬೇಕೇನ್ರಿ? ಶುಭ ಭಾವ ಶುಭ ಕ್ರಿಯೆ ಧ್ಯೇಯ ಅಥವಾ ಉಪಾದೇಯ ಅದಾವೇನ್ರಿ? ನಮಗೆ ಇರಬೇಕೇನ? ಇಷ್ಟು ಕೇಳ್ತಾ ಇದ್ದೇನೆ. ಅದಕ್ಕೆ ಉತ್ತರ ಇನ್ನು ಕೇಳುವುದಿಲ್ರಿ, ಬಯಸುವುದಿಲ್ಲ. ಶುಭ ಅಶುಭ ಕ್ರಿಯೆಗಳಲ್ಲಿ ಮಗ್ನರಿರುವಂತಹ ಜೀವರುಗಳು ಬೇಕಂದ್ರೆ ಅದರಲ್ಲೇ ಮಗ್ನ ಇದೆಯವರಲ್ಲ. ಮಗ್ನರಿರುವಂತಹ ಜೀವರುಗಳು ವಿಕಲ್ಪಿಗಳಿದ್ದಾರೆ. ಇದು ನೋಡ್ರಿ, ಯಾವ ಪ್ರಕಾರ ಲೌಕಿಕದೊಳಗ ಏನೋ ಒಂದು ಅಪಶಬ್ದ ಇದೆ, ಅದನ್ನು ಇಲ್ಲಿ ಕೂತು ಉಚ್ಚರಿಸೋದು ಬೇಡ. ತಾಯಿಗೆ ಕಲಂಕ ಇತ್ತು, ನಮಗ ಬೈತಾ ಇದ್ದಾರೆ ಯಾರೋ. ಆ ಬೈಗಳಕ್ಕಿಂತನೂ ಇಲ್ಲಿ ವಿಕಲ್ಪಿ ಅನ್ನುವಂಥ ಶಬ್ದ ಬೈಗಳ ಇದೆ, ಅದಕ್ಕಿಂತ ಅಧಿಕ ಸಾಮರ್ಥ್ಯವುಳ್ಳ ಬೈಗಳಿದೆ. ತಾಯಿಗೆ ಕಲಂಕ ಇತ್ತು, ಕಲಂಕ ಕೊಟ್ಟು ನಮ್ಮನ್ನ ದೂಷಿಸ್ತಾ ಇದ್ದಾರೆ. ತಿಳಿತಿರಲ್ಲ, ಪ್ರತ್ಯಕ್ಷ ಆ ಶಬ್ದ ಬೇಡ. ಆ ಒಂದು ಬೈಗಳಕ್ಕಿಂತಲೂ ನಿಕೃಷ್ಟ ಬೈಗಳಿದೆ ಈಗ ವಿಕಲ್ಪಿ ಅನ್ನುವಂಥ ಶಬ್ದ. ಮುನಿರಾಜರಲ್ಲಿ ಅಖಂಡ ಶುದ್ಧೋಪಯೋಗ ಇರುವುದಿಲ್ಲ. ವಿಕಲ್ಪ ನಿರ್ವಿಕಲ್ಪ, ವಿಕಲ್ಪ ನಿರ್ವಿಕಲ್ಪದ ಉಯ್ಯಾಲೆಯಲ್ಲಿ ಅವರ ತೂಗ್ತಾ ಇರ್ತಾರೆ ಅಂಥೇಳಿ ಆಗಮದಲ್ಲಿ ಬರ್ತಿದ್ದಾರೆ. ಅವರು ವಿಕಲ್ಪಿ ಇದ್ದಾರೋ ಅಥವಾ ಅವರು ವಿಕಲ್ಪವೆಂಬ ಭೂಮಿಯ ಸ್ಪರ್ಶ ಮಾಡಿದ ಹಾಗೆ ಅನ್ನಿಸ್ತಿದ್ದಾರೆ. ಜೋಕಾಲಿ ಇದ್ದಾರೆ, ಅವರು ವಿಕಲ್ಪಿ ಇದ್ದಾರೇನ್ರಿ? ಇಲ್ಲಿ ವಿಕಲ್ಪಿ ಶಬ್ದದ ಪರಿಭಾಷೆ ಏನು ಕೊಟ್ರು ಹೇಳಿ? ಮಗ್ಗನ್ರಿ. ನಿಜವಾಗಿ ಮಗ್ನ ಶಬ್ದದ ಅರ್ಥ ಈಗ ಈ ಮುಂಚೆ ಏನ್ ಮಾಡಿತು? ಅದರ ಜೊತೆಗೆ ತನ್ಮಯ ಏಕರೂಪ ಮುಳುಗಿ, ಅದನ್ನ ಬಿಟ್ಟ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಮುಳುಗಿರುವಂತಹ ಜೀವಕ್ಕೆ ಏನು ಕಾಣಿಸೋದ್ರೆ ನೀರೊಳಗೆ ಮುಳುಗಿ ಹೋಗಿದನ್ರಿ. ಕೊಳಚೆಯೊಳಗೆ ಮುಳುಗಿರುವ ಮಾತಿದ್ದೀರಿ. ಇದ ಶ್ವಾನ ಸೂಕರಾದಿಗಳು ಇದಾವಲ್ಲ, ಎಲ್ಲಿ ಮುಳುಗಿರ್ತಾವೆ? ಹಾಗೆ ಚಿನವಾಣಿಯ ಸಂಯೋಗಕ್ಕೆ ಬಂದಿರುವಂಥ ನಾನಂತ ಹೇಳ್ತೇನೆ, ನಾವಂತ ಹೇಳುವುದಲ್ರಿ. ಜಿನವಾಣಿಯ ಸಂಯೋಗಕ್ಕೆ ಬಂದಿರುವಂಥ ನಾನು ಶುಭವನ್ನು ಬಯಸುವುದಾಗಲಿ ಶುಭದೊಳಗೆ ಮುಳುಗುವುದಾಗಲಿ ಆ ಶ್ವಾನ ಸೂಕರಕ್ಕಿಂತ ನಿಕೃಷ್ಟ ಕಾಜಿದ್ದೀರಿ. ಅವು ಎಲ್ಲಿ ಮುಳುಗುತ್ತವೆ, ಎಲ್ಲಿ ಉತ್ಸಾಹಿ ಇದ್ದಾವೆ, ಅದಕ್ಕಿಂತಲೂ ನಿಕೃಷ್ಟ ಇದೆ ಶುಭ ಅಶುಭ ಕ್ರಿಯೆಯೊಳಗ ಜಿನವಾಣಿಯ ಸಂಯೋಗಕ್ಕೆ ಬಂದಿರುವಂಥ ಉತ್ತಮ ಕುಲೋತ್ಪನ್ನ, ಉತ್ತಮ ಕುಲ ಸಂಭೂತತೆ. ನನ್ನಷ್ಟಕ್ಕೆ ನಾನು ತಿಳ್ಕೊಳ್ತೇನೆ ರೀ. ಉತ್ತಮ ಕುಲ ಸಂಭೂತನಿರುವಂಥ ನಾನು ಜಿನವಾಣಿ, ಪವಿತ್ರ ಜಿನವಾಣಿ, ತ್ರಿಲೋಕ ಪೂಜ್ಯ ಜಿನವಾಣಿ, 100 ಜನ ಇಂದ್ರರುಗಳಿಂದ ವಂದಿಸಲ್ಪಡುವಂಥ ಜಿನವಾಣಿ, ಸಾಕ್ಷಾತ್ ಸರ್ವಜ್ಞ ಪ್ರಭುವಿನ ಮುಖಾರವಿಂದದಿಂದ ಇಳಿದು ಬಂದಿರುವಂಥ ನನ್ನ ಹಿತದ ಮಾತ ನನಗೆ ಉಪಲಬ್ಧ ಇರುವೆಳೆದೊಳಗ ನಾನು ಶುಭ ಕ್ರಿಯೆಯಲ್ಲಿ ಮಗ್ನ ಇದ್ರ ಆ ಶ್ವಾನ ಸೂಕರ ಎಲ್ಲಿ ಮಗ್ನದವಲ್ಲ ಅದಕ್ಕಿಂತ ನಿಕೃಷ್ಟ ಪದಾರ್ಥದಲ್ಲಿ ನಾನು ಮಗ್ನ ಇದ್ದೇನೆ. ಮಗ್ನ ಇರಲಿಕ್ಕೆ ಅದನ್ನು ಬಯಸಿದರ ಅದಕ್ಕಿಂತಲೂ ನಿಕೃಷ್ಟ ಅವಸ್ಥೆ, ನಿಕೃಷ್ಟ ತರಗತಿಗೆ ನಾನು ತಲುಪಿದ್ದೇನೆ ಅಂಥೇಳಿ ನನ್ನಷ್ಟಕ್ಕೆ ನಾನು ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಳ್ತೇನೆ. ಇಂದ ತಿಳ್ಕೊಳ್ಳೋದಿದ್ರೆ ಎಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ನಾನು इह विध गए न मिले सुमनी जो उदधि समाने. इह विध गए न मिले, ಈ ಅವಸರ ಹೊರಟೋಯ್ತು, ಜಾರಿ ಹೋಯ್ತು, ಕಳೆದು ಹೋಯ್ತು. ಅದು ಜಾರಬಾರದ ಹಾಗೆ ಗಟ್ಟಿ ಹಿಡ್ಕೊಂಡ್ರೆ, ಜಾರಬಾರದ ಹಾಗೆ ಗಟ್ಟಿ ಹಿಡ್ಕೊಂಡ್ರೆ ನಮ್ಮ ಬುದ್ಧಿವಂತಿಕೆಯಿಂದ ಗಟ್ಟಿ ಹಿಡ್ಕೊಳ್ಬೋದಲ್ಲ. ಅರೆ ಅದನ್ನು ಗಟ್ಟಿ ಹಿಡ್ಕೊಳ್ಳಿಕ್ಕೆ ಬರೋದಿಲ್ಲ.
अंजुली जल संजवानी क्षीण होती जा रही। प्रत्येक पल जर्जर जरा नजरी ಕ ಆತಿ जा रही। ನನಗೆನ್ನ ಪ್ರಜ್ಞೆ ನಿನಗೂ ಜರ್ಜರಿತ ಮಾಡುವಂಥ ಜರ ಅರ್ಥಾತ್ ವೃದ್ಧಾಪ್ಯ ಪ್ರತಿ ಸಮಯ ನನ್ನ ಹತ್ರ ಬರ್ತಾ ಇದೆ. ಇದು ಬರೀ ನನಗನ್ವಯಿಸಿದೆ, ಈಗ ಜನ್ಮ ತಾಳಿದ ಮಗುವಿಗೆ ಕೂಡ ಅನ್ವಯಿಸ್ತಿದೆ. ಅಂಜುಲಿ ಜಲ್ ಸಂ ಜವಾನಿ ಕ್ಷೀಣ ಹೋಗಿ. ಜವಾನಿ ಅಂದ್ರೆ ಈ ಶರೀರದ ತಾರುಣ್ಯದ ಮಾತಿಲ್ಲ. ಜವಾನಿ ಅರ್ಥಾತ್ ಯಾವ ಬಲ ಇತ್ತಲ್ಲ, ಯಾವ ದೃಢತೆ ಇತ್ತಲ್ಲ, ಆಯುವಿನ ಗಂಟದೊಳಗ ಅದು ಪ್ರತಿ ಸಮಯ ಕ್ಷೀಣಿಸ್ತಾನೆ. ಪ್ರತಿ ಜವಾನಿ ಅಂದ್ರೆ ನಾವು ಶರೀರದ ಜವಾನಿ ತಿಳಿದಲ್ಲ, ಗಂಟ ದೃಢವಾದಂಥ ಒಂದು ಗಂಟ ತಗೊಂಡು ಬಂದಿದ್ದೇವಲ್ಲ, ಆಯುವಿನ ಗಂಟ ಅದು ಪ್ರತಿ ಸಮಯಕ್ಕೆ ಏನಾಗ್ತಾ ಇದೆ, ಕರಗ್ತಾ ಇದೆ. ಸ್ವಲ್ಪ 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 ಕರಗಿದ ನಂತರ ಅದು ಒಮ್ಮೆ ಇಲ್ಲಾಗೋದು ಅಥವಾ ಇಲ್ಲದಾಗಿ. ಅದಕ್ಕೆ ಇವು ಎರಡು ಮಾತಿಂದ ನಿರಂತರ ನಮ್ಮ ಬುದ್ಧಿಯೊಳಗ ತಾಜಾತನ ಬೇಕ್ರಿ. ಎರಡು ಯಾವ ಮಾತು? ಇಹ ವಿಧ ಗಯೇ ಸುಮನಿ ಜೋ ಉಧರಿ ಸಮಾನಿ. ಈ ಸಮಯ ಹೊರಟು ಅಂದ್ರ ಪುನಃ ಅದು ಭವಸಾಗರದೊಳಗೆ ಖೋ ಜಾಯೇಗಾ ಪ್ರಭು. ಏನು ಖೋ ಜಾಯೇಗಾ? ಇಂಥ ಅವಸರ ಸಿಗೋದಿಲ್ಲ. ನೀ ಕಳೆದು ಹೋಗ್ತೀಯಪ್ಪ, ನೀ ಸ್ವಯಂ ಕಳೆದು ಹೋಗ್ತೀಯ. ಕಥೆ ಬರ್ತಿದೆಯಲ್ಲ, ಒಬ್ಬ ಅಜಾನ ಬಾಲಕಿದ್ದ. ಅಜಾನ್, ಲೋಕದ ರೀತಿ ನೀತಿ ಏನು ಗೊತ್ತಿಲ್ಲ. ಅವನನ್ನ ಒಂದು ದಿವಸ ತಾಯಿ ದೊಡ್ಡ ಮಾಡ್ತಾನ, ಪೇಟೆಗೆ ಕಳಿಸ್ತಾನ್ರಿ. ಅಮ್ಮ ನಾ ಎಲ್ಲರೂ ಕಳ್ಕೊಂಡ್ರ ಅಂತಾನ. ಎಷ್ಟು ಮುಗ್ಧ ಬಾಲಕ. ಅಮ್ಮ ನಾ ಎಲ್ಲರೂ ಕಳ್ಕೊಂಡ್ರ, ಸಂಜೆಯೊಳಗ ಪೇಟೆಯೊಳಗ ಮಕ್ಕಳು ಕಳೆದು ಹೋಗ್ತಾರೆ ಅಂತೇಳಿ ನೀ ಕೇಳಿದ್ದೀನಿ. ನಾ ಎಲ್ಲರೂ ಕಳ್ಕೊಂಡ್ರ? ಅದಕ್ಕೆ ಅಮ್ಮ ಹೇಳ್ತಾಳೆ, ಆಯ್ತಪ್ಪ ನಿನ್ನ ಕೈ ಒಂದು ದಾರ ಕಟ್ಟಿರ್ತೆ ಅಂದ್ರೆ ನೀ ಕಳ್ಕೊಳ್ಳೋದಿಲ್ಲ. ನಾವೇನಾರ ಗುರ್ತ ಮಾಡ್ತೀವಲ್ಲ, ಬಹಳಷ್ಟು ಪುಸ್ತಕ ಇದ್ದು ಅಂದ್ರೆ ನಮ್ಮ ಗ್ರಂಥಕ್ಕೆ ಏನಾದರೂ ಗುರ್ತ ಮಾಡಿ. ಹಾಗೆ ಆ ತಾಯಿ ಹೇಳ್ತಾಳೆ, ನಿನ್ನ ಕೈ ಒಂದು ದಾರ ಕಟ್ಟಿದೆ. ಆಯಿತು ಅಂತೇಳಿ ಸಂತೋಷದಿಂದ ತಾಯಿ ಕಟ್ಟಿದ ದಾರ ಕಟ್ಕೊಳ್ತಾನೆ, ಪೇಟೆಯೊಳಗೆ ಹೋಗ್ತಾನೆ. ಅದೆಲ್ಲೋ ಬಿದ್ದು ಹೋಗ್ತಿದ್ದೀರಿಪ್ಪ. ಬಿದ್ದು ಹೋದ ನಂತರ ಅಳ್ಕೊಂತ ಮನೆಗೆ ಬರ್ತಾನೆ. ಅಮ್ಮ ನಾ ಕಳ್ಕೊಂಡೆ, ಅಮ್ಮ ನಾ ಕಳೆದು ಹೋದೆ. ತಿಳಿತಿದ್ದೇನ್ರಿ, ಆಗಮದ ದೃಷ್ಟಾಂತ ಇದೆ. ಅಮ್ಮನ ಕಳೆದು ಹೋದೆ. ಇಲ್ಲಪ್ಪ ನೋಡು, ನೀ ಇಲ್ಲೇ ಇದ್ದೀಯಲ್ಲ, ನನ್ನ ಹತ್ರನೇ ಇದೆಯಲ್ಲ ನೋಡು ಅಂಥೇಳಿ ಬೆನ್ನ ಮೇಲೆ ಕೈ ಆಡಿಸ್ತಾಳೆ, ಮುಖದ ಮೇಲೆ ಕೈ ಆಡಿಸ್ತಾಳೆ ತಾಯಿ. ಆಗ ನನಗೆ ವಿಶ್ವಾಸ ಆಗ್ತದೆ, ಹೌದಲ್ಲ, ನಾನು ನನ್ನ ಮನೆಯಲ್ಲಿ ಇದ್ದಾನೆ, ನನ್ನ ತಾಯಿ ಇರ್ತಾಳೆ. ಹಾಗೆ ಈ ಜೀವ ತನ್ನ ಪರಿಚಯ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಕಳ್ಕೊಂಡು ಬಿಡ್ತಾನೆ ಅನ್ನುವ ಕಥೆಯನ್ನು ಇನ್ನು ಜನಾಗಮದಲ್ಲಿ ಕೇಳಿದರೆ. ಕಥೆ ಇತರ ಈಗ ಸ್ವಾಮೀಜಿ ಹೇಳಿದ ಮಾತನ್ನು ತೂ ಭವಸಾಗರ ಖೋಜ ಹೇಳಿದ ಮಾತನ್ನು ಕೇಳಿದ. ಅದಕ್ಕೆ ಭಯದಿಂದ ಜನವಾಣಿ ಮಾತೆ ಹತ್ತಿರ ಬಂದ, ಅಮ್ಮ ನಾನು ಕಳೆದು ಹೋಗ್ತೇನೆ, ನೀನು ಕಳೆದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ, ನಿನ್ನ ಕೈಗೆ ದಾರ ಕಟ್ಟಿದೆ. ಅರ್ಥಾತ್ ನೀನು ನಾನು ಜೀವಿದ್ದೇನೆ. ದೇಹದಿಂದ, ಸಂಯೋಗದಿಂದ, ಇಂದ್ರಿಯ ವಿಷಯಾಭಿಲಾಷೆಯಿಂದ ನಾನು ಅತ್ಯಂತ ಅಸ್ಪೃಷ್ಟ ಜ್ಞಾತಾದೃಷ್ಟ ಸ್ವಭಾವದ ಜೀವಿದ್ದೇನೆ ಅಂಥೇಳಿ ದಾರ ಕಟ್ತಾರೆ. ಭಾವದೇವನಿಗೆ ದಾರ ಕಟ್ಟಿದ್ರು ಜನವಾಣಿ ಮಾತೆ. ಆಮೇಲೆ ಅದ ಸಂಸಾರದ ಗೊಂದಲದೊಳಗೆ, ಭವ ಬಿಟ್ಟು ಹೋಗುವ ಗೊಂದಲದೊಳಗೆ ಆ ದಾರನ ಬಿಟ್ಟು ಹೋಗ್ತಾರೆ. ಮತ್ತು ಅಲ್ಲಿ ಹೋದ ನಂತರ 7 ಸಾಗರೋಪಮ ಆಯು ಕಳೆದ ನಂತರ ಆ ಭವ್ಯ ಜೀವರುಗಳಿಗೆ ದಾರ ಕಟ್ಟಬೇಕಾಯ್ತು ಸ್ವಯಂ ಸ್ಮರಣೆ ಅಂತಾರೆ. ಹೇಳಿದ ನಂತರ ಯಾರು ಹೇಳಿದರು, ಏನು ಹೇಳಿದರು?
ನೀ ಚೈತನ್ಯ ಸ್ವರೂಪಿ ಇದ್ದಿ, ನೀ ಯಾವ ಪ್ರಕಾರದ ಸಾಧನೆಯನ್ನ ಹಿಂದಿನ ಭವದಲ್ಲಿ ಮಾಡಿದ್ದಿ. ಹಿಂದಿನ ಭವ ಹಿಂದೆಂದು ಇದ್ರೂ ಕೂಡ ನೀನೇ ಇದ್ದೆಪ್ಪ. ದೇಹ ಬದಲಾಗಿದೆ, ಸಂಯೋಗ ಬದಲಾಗಿದೆ, ಅದನ್ನು ಸ್ಮರಿಸಿಕೋ, ನಿನ್ನ ಅವಧಿಜ್ಞಾನದಿಂದ ತಿಳ್ಕೋ ಅಂಥೇಳಿ ಹೇಳಿದ ನಂತರ ಅವರಿಗೆ ಪ್ರಜ್ಞೆ ಮೂಡಿ ಬಂತು. ಸ್ವರ್ಗದ ಐಶ್ವರ್ಯವನ್ನ ನಿರಾಕರಿಸಿ ಆತ್ಮಾನಂದದ ಅತೀಂದ್ರಿಯ ಆನಂದದ ಐಶ್ವರ್ಯವನ್ನ ಪುನಃ ಪ್ರಾಪ್ತ ಮಾಡಿಕೊಂಡ ಸಂತುಷ್ಟ ಆದರೆ ಅವರು. ಹಾಗೆ ಅನೇಕ ಜೀವರುಗಳ ಅಲ್ಲ, ಅನಂತ ಜೀವರುಗಳ ಈ ಸಂಸಾರದೊಳಗೆ ಕಳೆದು ಹೋಗುವ ಭಯದಿಂದ ಜಿನವಾಣಿ ರೂಪದ ತತ್ವಜ್ಞಾನ ರೂಪದ ದಾರ ಕಟ್ಕೊಂಡ್ಬರ್ಬೇಕು. ಆ ದಾರ ಬಿಚ್ಚೋದ್ರೂ ಕೂಡ ಆ ತತ್ವಜ್ಞಾನದ ಬಲದಿಂದ ದಾಟಿಕೊಳ್ಳುತ್ತದೆ. ದಾರ ಹೊರಗಡೆ ಬಹಿರ್ಮುಖ ಜ್ಞಾನದೊಳಗಿತ್ತ ದಾರ ರೀ, ತಿಳಿತಾ ಇದೆಲ್ಲ, ಬಹಿರ್ಮುಖ ಜ್ಞಾನದೊಳಗಿತ್ತ ದಾರ. ಆದ್ರೆ ಆ ಬಹಿರ್ಮುಖ ಜ್ಞಾನದೊಳಗಿನ ದಾರ ಬಿಟ್ಟು ಹೋಗೋದಲ್ಲ, ಬಹಿರ್ಮುಖತೆನ ಜ್ಞಾನದ್ದು ಬಿಟ್ಟು ಹೋದ ನಂತರ ಅವರಿಗೆ ಆಂತರ್ಯದ ವಸ್ತು ಪ್ರಾಪ್ತ ಆಯಿತು. ಅತೀಂದ್ರಿಯ ಅನಂತ ಸುಖವನ್ನ ಅನಂತ ಕಾಲದವರೆಗೆ ಅನುಭವಿಸುವಂಥ ದಿವ್ಯ ಭವ್ಯ ಅವಸ್ಥೆಗೆ ಪ್ರಾಪ್ತ ಆದರೂ ಅದು ಕೇವಲ ಜಿನವಾಣಿ ಮಾತೆಯ ಕೊಡುಗೆ ಇದೆ. ಕಟ್ಟಿದ್ದಳಲ್ಲ ದಾರ, ವಿಕಲ್ಪದೊಳಗೆ ಸ್ವೀಕಾರ ಮಾಡ್ರಿ. ಏನ, ನಾ ಶುಭಾಶುಭ ಕ್ರಿಯೆಯಿಂದ ರಹಿತ ಇದ್ದೇನೆ. ಶುಭಾಶುಭ ಕ್ರಿಯೆಯೊಳಗ ನಿಜವಾಗಿ ನನ್ನ ಸಹಜತೆ ಬಿಟ್ಟು ಹೋಗ್ತಿದೆ, ಮತ್ತು ನನಗ ಅದರ ಜೊತೆಗೆ ಏಕತ್ವ ಆದ ನಂತರ ಅದರ ಭಾರ ಬರ್ತಿದೆ. ಮಗುವಿಗೆ ಈಜು ಕಲಿಸ್ತಾ ಇರ್ತಾರಲ್ಲ ತಂದೆಗಳ, ಈಗ ತಾಯಂದಿರು ಕಲಿಸ್ತಿರ್ಬೋದು, ಅದು ನಮಗೆ ಮಾತು ಬೇಕಿಲ್ಲ. ತಂದೆಯರ ಚಿಕ್ಕ ಮಕ್ಕಳಿಗೆ ಈಜು ಕಲಿಸ್ತಾರೆ. ಅವಾಗ ಯಾಕೆ ಕಲಿಸ್ತಾರೆ? ಈಗೆಲ್ಲ ಏನೇನೋ ಟ್ಯೂಬ್ ಅದ ಇರ್ಬೋದು, ಅಥವಾ ಆ ಈಜು ಶಾಲೆ ಇರ್ತಾವಲ್ಲ ಅಲ್ಲಿ ಇರ್ತಾರಲ್ಲ ತಜ್ಞರ, ಅವರು ಈಜು ಕಲಿಸ್ತಾರೆ ಮಕ್ಕಳಿಗೆ. ಹಾಗೆ ಅವರನ್ನು ಹೊತ್ತುಕೊಂಡು ತಾವು ಮೊದಲು ಈಜ್ತಾರೆ. ಹೌದು ಅಥವಾ ಇಲ್ಲ? ಆ ಮಕ್ಕಳನ್ನು ಹೊತ್ಕೊಂಡು ಮೊದಲು ಈಜ್ತಾರೋ ಅಥವಾ ಇಲ್ರಿ? ನಡಿ ಅಂತೇಳಿ ಅವನ ಹಾಗೆ ಬಿಟ್ಟು ಬಿಡ್ತಾರ್ರಿ ನೀರೊಳಗ? ಇಲ್ಲ, ಏನು ಬೇರೆ ಮೊದಲು ಮೇಲಿದ್ದ ಟ್ರೈನಿಂಗ್ ಕೊಡ್ತಾರ್ರಿ. ಈಜನ್ನ ಮೇಲಿದ್ದುಕೊಂಡು ಥೇರಿಯ ಮೂಲಕ ಕಲೀಲಿಕ್ಕೆ ಬರುವುದಿಲ್ರಿ, ಮತ್ತು ನಿರಾಧಾರವಾಗಿ ನೀರಿಗೆ ಬಿದ್ದನು ಕಲೀಲಿಕ್ಕೆ ಬರುವುದಿಲ್ಲ. ಹಾಗೆ ಕಲಿಯೋರನ್ನು ಅದರ್ರಿ, ಇದಾರು ಅಥವಾ ಇಲ್ರಿ? ಇದ್ದಾರೆ. ಅದೇ ಪ್ರಕಾರ ಸಮ್ಯಕ್ ದರ್ಶನ ಕೂಡ ಎರಡು ರೀತಿ ಇದೇನಲ್ಲಿ, ನಿಸರ್ಗಜ ಅಧಿಗಮಜ. ಆದ್ರೆ ಇದೇನು ಕಲಿಸುವಿಕೆ ಇದೆ, ತಂದೆಯರು ಏನು ಮಾಡ್ತಾರೆ? ಮೊದಲ ತಮ್ಮ ಬೆನ್ನ ಮೇಲೆ ತಗೊಂಡ ಅಥವಾ ಎತ್ಕೊಂಡ ಅವರನ್ನ ತಾವು ಈಜಿ ಆ ಭಾರ ಹೊತ್ಕೊಂಡು ಈಜುತ್ತಾರೆ. ಆಗ ಆ ಮಗುವಿಗೆ ತಾನಾಗಿ ತಿಳಿದು ಬರ್ತಿದೆ, ಆ ಬಾಲಕನಿಗೆ ತಾನಾಗಿ ತಿಳಿದು ಬರ್ತಿದೆ, ಹೀಗೆ ಈಜೋದಿರ್ತಿದೆ ಅಂತ. ಅವನಿಗೆ ಕಲಿಬೇಕು ಹ್ಯಾಗ ಅನ್ನೋದು ಭಾರ ಇತ್ತು ಮತ್ತು ಭಯ ಇತ್ತು. ತಂದೆ ಬೆನ್ನ ಮೇಲೆ ಕೂತ ನಂತರ ಅವನಿಗೆ ಕಲಿಯೋದ ತಾನಾಗೇ ಪ್ರಾಪ್ತ ಆಯಿತು, ಮತ್ತು ಅವನ ಮೇಲೆ ಭಯದ ಭಾರ ಬಿಟ್ಟು ಹೋಗ್ತಾರೆ. ಹೀಗಾಗಿ ಅವನು ಈಜ ಕಲ್ಕೊಂಡ್ರಿ. 4 ಬಾರಿ ಮಾಡಿದ ನಂತರ ಕಲಿತುಕೊಂಡು ಅಥವಾ ಇಲ್ಲ. ಅದೇ ಪ್ರಕಾರ ಇಲ್ಲಿ ಜಿನವಾಣಿಯೊಳಗ ಶುಭದ ಕೆಲವು ದಿವಸ ಭಾರ ಸ್ವೀಕಾರ ಮಾಡಬೇಕಾಗ್ತದೆ. ಆದರೆ ನಾವು ಅದನ್ನು ಮಾಡಿ ಅನೇಕ ಕಾಲ ಐತ್ರಿ. ಈಗ ನಾವು ನಿರ್ಭೀತ ಮತ್ತು ನಿರ್ಭಾರ ಆಗಿ ಶುಭವನ್ನ ಬಿಟ್ಟುಕೊಡೋದಿದೆ. ಜಿನವಾಣಿಯ ಸಂಯೋಗ ಬಿಡೋದಿಲ್ಲ. ಆದರೆ ಜಿನವಾಣಿಯ ಪರಿಭಾಷೆಯ ಭಾರ ಏನಿದೆಯಲ್ಲ ಅದನ್ನು ಬಿಟ್ಟ ಪರಿಭಾಷೆಯೊಳಗೆ ಗರ್ಭಿತ ಯಾವ ಭಾವ ಇದೆಯಲ್ಲ ಅದನ್ನು ಗ್ರಹಣ ಮಾಡ್ತೀವಿ. ತಿಳಿತಾ ಇದೆ? ಪರಿಭಾಷೆಯೊಳಗೆ ಗರ್ಭಿತ ಯಾವ ಭಾವ ಇದೆಯಲ್ಲ ಆ ಭಾವದ ಆಸ್ವಾದನೆ ಮಾಡುವುದಿದೆ. ವಿಕಲ್ಪ ಇರ್ತಿದೆ. ಏನು ವಿಕಲ್ಪ? ವಿಕಲ್ಪ ಪ್ರಾರಂಭದೊಳಗೆ ನಿರ್ವಿಕಲ್ಪ ಆಗುವ ಸಲುವಾಗಿ ವಿಕಲ್ಪ ಯಾವುದರೆ? ಯಾವುದು ವಿಕಲ್ಪ? ಪೂಜೆಯ ವಿಕಲ್ಪ ಅಲ್ಲ. ಆ ಪೂಜೆಯ ಮಾಧ್ಯಮದಿಂದ ಸಂಸಾರದ ಅಭಿಲಾಷೆ ಬಿಟ್ಟು ಹೋಗುವ ರೂಪದವನ್ನ ಮಧ್ಯದ ಭೂಮಿಕಾ ಇದೆ. ಅದು ಬಿಟ್ಟನ ಹೋಗುದಿಲ್ಲ ನಮ್ಗೆ ಅದೇ ಏನಿದೆ ರೀ, ಪೂಜೆ ಸ್ವಾಧ್ಯಾಯ ಇದುವೇ ಏನಿದೆ ಕ್ಷಣಿಕ ಭಾರ ರೂಪ ಇದೆ. ಅದನ್ನು ಬಿಟ್ಟು ಬಿಟ್ಟರೆ ಮತ್ತೆ ನಾವು ನಿರ್ಭಾರಾಗಿ ಸಂಸಾರದ ಕೊಳಚೆಯೊಳಗೆ ಮುಳುಗ್ತೇವೆ.
ನೀರಿನೊಳಗೆ ಮುಳುಗೋದ ಈಜು ಬರುವಂಥವನಿಗೆ ಸ್ವಲ್ಪ ಕಠಿಣ ಇದೆ. ನೀರಿನೊಳಗೆ ಮುಳುಗೋದು ಹೇಳ್ತಾ ಇದ್ದೇನೆ, ಸುಲಭ ಇಲ್ಲ. ಈಜು ಬರ್ತಿದೆ, ಮೇಲಾಗಿ ಈಜು ಬರ್ತಿದೆ ಅಂಥ ವ್ಯಕ್ತಿಗೆ ನೀರಿನಲ್ಲಿ ಮುಳುಗೋದ ಕಠಿಣ ಇದೆ. ಆದ್ರೆ ದಲ್ದಲ್ ಅಂತ ಹೇಳಿ ಹೇಳ್ತಾರಲ್ಲ, ಕೊಳಚೆ, ಅದರೊಳಗೆ ಮುಳುಗೋದು ಈಜು ಬರೋವನಿಗೆ ಕೂಡ ಸುಲಭ ಇದೆ. ಹೌದೇನೆ? ಮುಳುಗೋದ್ರೆ ಮೇಲೆ ಬರೋದಲ್ಲ, ಮುಳುಗೋದು. ಅದೇ ರೀ, ಅದರಲ್ಲಿ ಯಾವ ಪ್ರಕಾರದ ಪ್ರಯತ್ನನೇ ಇಲ್ಲ. ಮುಳುಗೋದ್ರೆ ಪ್ರಯತ್ನ ಮಾಡಿದಷ್ಟೇ ಹೆಚ್ಚು ಮಾಡ್ತಾನೆ. ಅದರ ಸಲುವಾಗಿ ಇಲ್ಲಿ ಜಿನವಾಣಿಯ ಅವಲಂಬನೆ ತಗೊಂಡಿರುವಂಥ ನಮಗ ಜಿನವಾಣಿನ ಭಾರ ರೂಪ, ಅರ್ಥಾತ್ ಅಲ್ಲಿ ಪ್ರಯತ್ನನ ಬಾಧಕಿದೆಯಲ್ಲ, ಹಾಗೆ ಜಿನವಾಣಿನ ಭಾರ ರೂಪ. ಯಾಕೆ ಅಂತಂದ್ರೆ ನಮಗೆ ಅದರ ಅಭಿಲಾಷೆ ಇಲ್ಲ, ಇದ್ರದ್ದೇ ಇದೆ. ಯಾವುದ್ರದ? ಸಂಸಾರ, ಶರೀರ, ಭೋಗ, ಇಂದ್ರಿಯ ಸುಖ, ಬಾಹ್ಯದ ಖ್ಯಾತಿ, ಪ್ರತಿಷ್ಠೆ, ಏನೇನೋ ರೀ, ಎಷ್ಟು ಬೇಕಾದಷ್ಟಲ್ಲಿ ಇಷ್ಟ ಇದೆ. ಮುಳುಗುವ ಮಾರ್ಗ ಎಷ್ಟದವ್ರಿ? ಅನಂತದವ್ರಿ. ಮುಳುಗುವ ಸಲುವಾಗಿ ಕಾಲ ಎಷ್ಟಿದೆ ರೀ? ಅನಂತ ಇದೆ. ಲಕ್ಷ ಇಡೋದ್ರೆ ಮುಳುಗುವ ಮಾರ್ಗ ಅನಂತ, ಮುಳುಗುವ ಸಲುವಾಗಿ ಕಾಲ ಅನಂತ ಇದೆ ರೀ. ಮೇಲೆ ಇರುವ ಮಾರ್ಗ ಒಂದೇ ಇದೆ ರೀ. ಆ ಮುಳುಗಿಸುವಂಥ ಸ್ಥಾನದಿಂದ ಹೊರಬರುವ ಮಾರ್ಗ ಒಂದೇ ಇದೆ ರೀ. ಮತ್ತು ಸಮಯ ನಿರ್ದಿಷ್ಟ ಇದೆ ರೀ. ಸುಧಾತ್ರಿ, ಸಮಯ ಬಹಳ ನಿರ್ದಿಷ್ಟ, ಬಹಳ ಕಮ್ಮಿ ಇದೆ ರೀ, ಅಲ್ಪ ಇದೆ. ಮುಳುಗಲಿಕ್ಕೆ ಸಮಯ ಎಷ್ಟಿದೆ ರೀ? ಕಾಲ ಅನಾದಿ, ಜೀವ ಅನಾದಿ, ಭವಸಾಗರತಾ ಅನಂತವಿದೆ. ಆಯ್ತೇನೆ? ಕಾಲ ಅನಾದಿ, ಜೀವ ಅನಾದಿ, ಭವಸಾಗರ ಅನಂತ. ಮುಳುಗುವ ಮಾರ್ಗ ಎಷ್ಟದವ್ರಿ? ಅನಂತ. ಮುಳುಗುವ ಸಲುವಾಗಿ ಕಾಲಾವಧಿ ಎಷ್ಟಿದೆ ರೀ? ಅನಂತ. ಆ ಮುಳುಗಿಸುವಂಥ ಸ್ಥಾನದಿಂದ ಮೇಲೆದ್ದು ಬರುವ ಮಾರ್ಗ ಎಷ್ಟದವ್ರಿ? ಒಂದೇ. ಸಮಯ ಎಷ್ಟಿದೆ ರೀ? ಅತಿ ಅಲ್ಪ, ಅತಿ ಅಲ್ಪ, ನಿರ್ದಿಷ್ಟ. ಒಂದು ಸಲ ಕೈ ಆಧಾರ ತಪ್ಪಿತು ಅಂತಂದ್ರೆ ಆಯ್ತಪ್ಪ, ದಲ್ದೊಳಗ ಬಿದ್ದ ಇಳಿಯೋದು 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 ಇಳಿಯೋದು. ಜೈವ ಭೂಗೋಳದಲ್ಲಿ ಒಂದು ಪ್ರಶ್ನೆ ಬರ್ತಿದೆ. ನಮ್ಮ ಹತ್ರ ಅಗಿಯುವ ಸಾಧನ ಅದಾವ, ಶಕ್ತಿ ಇದೆ. ಎಷ್ಟು ಭೂಮಿಯಲ್ಲಿ ಎಷ್ಟು ಅಗದರ ನರಕದ ಪ್ರಾಪ್ತಿ ಆಗ್ತಿದೆ. ಅಲ್ಲಿ ಉತ್ತರ ಇಷ್ಟು ಸುಂದರ ಹೇಳಿದರೆ, ಅಗಿಯುವ ಅವಶ್ಯಕತೆನೇ ಇಲ್ಲ ನಿನಗೆ, ತಾನಾಗೇನ ನೀನು ನರಕಕ್ಕೆ ಹೋಗ್ತೀವಿ ಈ ಭವ ಬಿದ್ದಂತ. ನೋಡ್ಬೇಕಲ್ಲ ನರಕದಲ್ಲಿ ಎಂಥ ದುಃಖಿದೆ. ನಿಮ್ಮ ಮಾತಿನ ಮೇಲೆ ಹಾಗೆ ವಿಶ್ವಾಸ ಇರಲಿ. ನನ್ನ ಹತ್ರ ಸಾಧನೆ ಇದೆ, ಧನಬಲ ಇದೆ, ಜನಬಲ ಇದೆ, ಆಳ ಹಚ್ಚಬಹುದು 100,000 ಲಕ್ಷ ಆಳ. ಹೇಳ್ರಿ, ಎಷ್ಟು ಅಗಿದ್ರ ಈ ಭೂಮಿಯನ್ನು, ಎಷ್ಟು ಅಗಿದ್ರ ನರಕ ನಾವು ನೋಡ್ಬೋದು. ನೀ ಅಗಿಯುವ ಅವಶ್ಯಕತೆನೇ ಇಲ್ಲ. ಈ ಭವ ಬಿಟ್ಟ ನಂತರ ನೀ ಅಲ್ಲೇ ಹೋಗ್ತಿ. ಅಗಿಯುವ ಉಪಕ್ರಮ ಯಾತಕ್ಕಾಗಿದೆ? ಅದ್ಭುತ ಮಾತಿದೆ. ಬರೇ ಕೈ ಬಿಟ್ಟಿತು, ಸ್ವಲ್ಪ ಅಸಾವಧಾನ ಆಯ್ತು ಅಂತಂದ್ರೆ ಹೋಯ್ತು ನೋಡ್ರಿ, ಎಲ್ಲೇ ಗುಳುಂ ರತ್ನ. ಇವು ಹೇಳಿದ ನಮ್ಮ ಸರ್ವಜ್ಞ ಕವಿ, ಕನ್ನಡದ ಕವಿ ಏನ್ ಹೇಳಿದ? ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು, ಕೂಪದೊಳು ನರಕವೆಂಬ ಕೂಪದೊಳು ಕೋಪಿ ತಾನಿಳಿಯುವ ಸರ್ವಜ್ಞ. ಏನಾಯ್ತು? ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು. ಇನ್ನಿಲ್ಲಿ ನಾವು ಅಧ್ಯಾತ್ಮಕ್ಕೆ ತಗೊಂಡು ಬಂದ್ರೆ ಕೋಪ ಯಾವುದು? ಆಮೇಲೆ ಲೌಕಿಕದ ಕೋಪ ಹೇಳಿದ. ಕೋಪ ಅಂದ್ರೆ ಜೋರಾಗಿ ಮಾತಾಡೋದ, ಆವೇಶದಿಂದ ಮಾತಾಡೋದ, ಹನಿಗಂಟು ಹಾಕೋದ, ಕಣ್ಣು ಕೆಂಪಾಗೋದ. ಕೋಪ ಅಂದ್ರೆ ಏನ್ರಿ? ನಿಜ ಸ್ವಭಾವದ ಕಡೆಗೆ, ನಿಜ ಸ್ವಭಾವವನ್ನು ತಿಳಿಸಿಕೊಡುವಂತಹ ಸಂಯೋಗಗಳ ಕಡೆಗೆ ಅರುಚಿ ಇರೋದೇ ಕೋಪ ಇದೆ. ಅರುಚಿ ಬರ್ತಾ ಇದೆ. ನಿಜ ಸ್ವಭಾವದ ಕುರಿತು, ಜ್ಞಾತಾ ಸ್ವಭಾವದ ಕುರಿತು, ನ್ಯಾಯಕ ತತ್ವದ ಕುರಿತು, ಚೈತನ್ಯ ಪ್ರಭುವಿನ ಕುರಿತು, ನಿಜ ಪರಮಾತ್ಮನ ಕುರಿತು ಅರುಚಿ ಇರೋದು. ಅಷ್ಟೇ ಅಲ್ಲ, ಅದನ್ನು ತಿಳಿಸಿಕೊಡುವಂಥ, ತೋರಿಸಿಕೊಡುವಂಥ ನಿಮಿತ್ತಗಳ ಕುರಿತು ಕೂಡ ಅರುಚಿ ಇರುವುದೇನಿದೆ? ಅದು ಕೋಪ ಇದೆ. ಅದರಿಂದ ಏನಾಗ್ತಿದೆ? ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು.
ಪಾಪದ ಭದ್ರವಾದಂಥ ನಿವಾಸ ಸ್ಥಾನ ಸಿಗ್ತಿದೆ, ನೆಲೆಗಟ್ಟು. ಭದ್ರ ಭೂಮಿಕ, ಪಾಪದ ನೆಲೆಗಟ್ಟು. ಕೋಪಿ ಏನ್ ಮಾಡ್ತಾನೆ? ಕೂಪದಳು ನೇಣು ಹರಿಯುವಂತೆ ನೀರು ಜಗ್ತಾ ಇರ್ತೀರಿ ರಾಟದಿಂದ, ಮಧ್ಯಕ್ಕೆ ದಾರ ಹರಿತಿದ್ದಾರೆ ಆ ಹಗ್ಗ. ಅವಾಗ ಕೊಡ ಹೇಗ ಪಾತಾಳಕ್ಕೆ ಹೋಗ್ತಿದೆ, ಒಮ್ಮೆಲೆ ಹೋಗ್ಬಿಡ್ತಿದೆ ಅಲ್ಲ, ಅಲ್ಲಿ ಅವಕಾಶ ಏನಿದೆ ರೀ, ನಿಲ್ತಿದೆ. ಆ ಕಡೆ ಈ ಕಡೆ ಯಾರಾದ್ರೂ ಇದಾರೇನ, ಹಿಡಿತಾರೇನ? ಕೂಪದಳು ನೇಣು ಹಗ್ಗ ಹರಿಯುವಂತೆ ಕೋಪಿ ತಾನಿಳಿಯುವ ನರಕಕ್ಕೆ. ಇಲ್ಲಿ ನರಕ ಶಬ್ದದ ಅಧ್ಯಾತ್ಮದ ಕಡೆಗೆ ತಗೊಂಡು ಬಂದ್ರ ಚೈತನ್ಯ ಸ್ವರೂಪವನ್ನು ತೋರಿಸಿಕೊಡುವಂಥ ಗುರು ರೂಪದ ದೀವಿಗೆ ದಿವಾದಂಡ ಅಂತ ಹೇಳಿ ಶಬ್ದ ಪ್ರಯೋಗ ಬಂದಿದೆ. ಹಿಂದೆ ಯಾವುದೋ ಗ್ರಂಥದಲ್ಲಿ ನಾವಿಲ್ಲಿ ಓದ್ತಾ ಇರೋ ವೇಳೆದೊಳಗೆ ಬಂದಿತ್ತು. ಯಾವ ಗ್ರಂಥದಲ್ಲಿ? ಗುರು ದಿವಾದಂಡ ಅನ್ನುವಂಥ ಶಬ್ದ ಬಂದಿರ್ತಾರೆ. ಗೊತ್ತಿರ್ಲಿಕ್ಕಿಲ್ಲ, ನೀವು ಇರ್ಲಿಕ್ಕಿಲ್ಲ, ಅವಾಗ ಹುಟ್ಟಿರ್ಲಿಕ್ಕಿಲ್ಲ. ಇವರೆಲ್ಲ ಹುಟ್ಟಿದ್ದಾರೆ. ಪಾವುಡು ಲೋಹ ಮಂಗಲಾಚರಣೆ ಒಳಗನ್ನ ಬಂದಿದೆ. ಗುರು ದಿವಾದಂಡ ಅರ್ಥಾತ್ ದೀಪಸ್ತಂಭ ಇದ್ದ ಹಾಗೆ. ಹಾಗಾದ್ರೆ ಕೋಪಿ ತಾನಿಳಿಯುವ ನರಕಕ್ಕೆ ಕೂಪದೊಳು ನೇಣು ಹರಿಯುವಂತೆ ಅಂತ ಸರ್ವಜ್ಞ ಹೇಳಿದಲ್ಲ, ಅದನ್ನ ಇಲ್ಲಿ ಅಧ್ಯಾತ್ಮಕ್ಕೆ ತಂದ್ರ ನಿಜ ಸ್ವರೂಪವನ್ನು ಮರೆತಿರುವಂಥವ್ರ, ನಿಜ ಸ್ವರೂಪವನ್ನು ತಿಳಿಸಿಕೊಡುವಂತಹ ನಿಮಿತ್ತಗಳ ಕುರಿತು ಅರುಚಿಯನ್ನು ಇಟ್ಕೊಂಡಿರುವಂಥವ್ರ ಎಲ್ಲಿ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಆ ನರಕ ಎಂಥದ್ದಿದೆ? ಆ ನರಕ ಎಂಥದ್ದಿದೆ? ಚೈತನ್ಯ ಸ್ವರೂಪವನ್ನ ತೋರಿಸಿಕೊಡುವಂಥ ದೀಪಸ್ತಂಭಗಳ ಎಲ್ಲೆಲ್ಲೂ ಕಾಣಿಸಿ ಬರುವುದಿಲ್ಲ ಅಂತ ನ ಅರ್ಕ ಅರ್ಥಾತ್ ಪ್ರಕಾಶದಿಂದ ರಹಿತವಾದಂಥ ಸ್ಥಾನಕ್ಕೆ ಹೋಗ್ತಾರೆ. ಮುಗಿಸೋದೇನ್ರಿ ಇದು ಮುಗಿಸೋದೇನ್ರಿ ಕಲಶ ನಡೀತು. ಶುಭ ಅಶುಭ ಭಾವಾರ್ಥ ಓದಿರ ಆಯ್ತಲ್ಲ, ಸ್ವಲ್ಪ ಇದೆ, ಒಂದೇ ವಾಕ್ಯದ್ದಿದೆ, ಮುಗಿತು ಹೊಸ ಕಲಶ. ಭಾವಾರ್ಥವು ಹೀಗಿದೆ: ಶುಭ ಅಶುಭ ಕ್ರಿಯೆಗಳಲ್ಲಿ ಮಗ್ನರಿರುವಂತಹ ಜೀವರುಗಳು ವಿಕಲ್ಪಿಗಳಿದ್ದಾರೆ. ವಿಕಲ್ಪಿ ಅನ್ನೋದ ಅತ್ಯಂತ ನಿಕೃಷ್ಟ ಬೈಗಳಿದೆ ನನ್ನ ಸಲುವಾಗಿ. ಮತ್ತ ಮಗ್ನ ಅನ್ನುವಂಥದ್ದು ಶಬ್ದ ಮಹಾನ್ ಅಪರಾಧವನ್ನ ಹೇಳ್ತಾ ಇದ್ದೀರಿ, ಅಪರಾಧದ ಸೂಚಕ ಇದ್ದೀರಿ ನನ್ನ ಸಲುವಾಗಿ, ನಿಮ್ಮ ಸಲುವಾಗಿ ಅಲ್ಲ. ಶುಭ ಅಶುಭ ಕ್ರಿಯೆಗಳಲ್ಲಿ ಮೊದಲು ಯಾವ್ದು ಹೇಳಿದಾರ್ರಿ? ಶುಭ. ಯಾರಿಗೆ? ಮುನೀಶ್ವರರಂತ ಯಾರು ಅಂತಾರಲ್ಲ, ಹೌದು, ಇಲ್ಲಿಯ ಪ್ರಕಾರ ಮುನೀಶ್ವರರು ಹೌದು. ಆದ್ರೆ ಮುನೀಶ್ವರರು ಯಾವ ಮುನೀಶ್ವರ ಎಲ್ಲಿದ್ದಾರೆ? ನನ್ನ ಭಾಗ್ಯ ಎಲ್ಲಿದೆ ಅಂತದ್ದ. ನನ್ನ ಭಾಗ್ಯ ಆ ಪ್ರಕಾರದಿಂದ ಉಜ್ವಲ ಆಗಬೇಕಾದ್ರೆ ಮೊದಲು ನಾನು ನನ್ನ ಸಲುವಾಗಿ ಅಂತ ಹೇಳಿ ತಿಳ್ಕೊಳ್ಬೇಕು. ಶುಭ ಅಶುಭ ಕ್ರಿಯೆಗಳಲ್ಲಿ ಮಗ್ನರಿರುವಂತಹ ಜೀವರುಗಳು ವಿಕಲ್ಪಿಗಳಿದ್ದಾರೆ, ಅದರಿಂದ ದುಃಖಿ ಇದ್ದಾರೆ. ಈಗ 3 ಶಬ್ದದ ಹೇಳ್ತೇನೆ ನೋಡ್ರಿ ಅರ್ಥ. ಮಗ್ನ ಅನ್ನುವಂತಹ ಶಬ್ದ ಏನಿದೆಯಲ್ಲ, ಶುಭ ಕ್ರಿಯೆಯಲ್ಲಿ ಮಗ್ನ ಅನ್ನುವಂತಹ ಶಬ್ದ ಇದೆಯಲ್ಲ, ಅದು ಅಪರಾಧದ ಸೂಚಕ ಇದೆ. ಇನ್ನು ವಿಕಲ್ಪಿ ಅನ್ನುವಂತಹ ಶಬ್ದ ಇದೆಯಲ್ಲ, ಅದು ಅತ್ಯಂತ ಏನಿದೆ ಬೈಗಳ ರೂಪದ ಶಬ್ದ ಇದೆ ಮುಂದೆ. ಅದರಿಂದ ದುಃಖಿ ಇದ್ದಾರೆ. ಈ ದುಃಖಿ ಶಬ್ದ ಇದೆಯಲ್ಲ, ಅತ್ಯಂತ ನಿಂದಾತ್ಮಕ ಸ್ವರೂಪ ಇದೆ. ಅದ ಮಗ್ನ ಶಬ್ದ ಏನೈತ್ರಿ? ಶುಭ ಅಶುಭ ಕ್ರಿಯೆಯಲ್ಲಿ ಮಗ್ನ. ಶುಭ ಅಶುಭ ಕೂಡಿಸಿ ಮಗ್ನ ಐತೋ ಏನು ಬರೀ ಶುಭಕ್ಕೆ ಮಗ್ನ ಐತೆ? ಸುಂದರ ಪ್ರಶ್ನೆ ಇದೆ, ಬಹಳ ದಿವಸದ ಮೇಲೆ ಸುಂದರ, ಅತ್ಯಂತ ಸುಂದರ ಪ್ರಶ್ನೆ. ಶುಭ ಅಶುಭ ಕೂಡಿಸಿ ಇದೆಯೋ ಅಥವಾ ಬರೀ ಶುಭ ಇದೆ? ಯಾರ ಅಶುಭವನ್ನ ಬಿಟ್ಟನ ಬಂದಿದಾರೋ ಅಂಥ ಸಮ್ಯಕ್ ದೃಷ್ಟಿಗಳ ಸಲುವಾಗಿ ಶುಭದ್ದನ ಮುಖ್ಯತೆ ಇದೆ. ಇನ್ನ ಯಾರಿಗೆ ಶುಭ ಅನ್ನುವ ಭೇದ ಇನ್ನೂ ಉಳ್ಕೊಂಡಿದೆಯಲ್ಲ ಅಂಥ ಅಜ್ಞಾನಿಗಳ ಸಲುವಾಗಿ ಅಶುಭದ ಹಾಗೇನ ಶುಭ ಇದೆ. ಎರಡೂ ಒಂದೇ ಜಾತಿವಾದವರೇ. ಪ್ರಾರಂಭಕ್ಕೆ ಈ ಅಧಿಕಾರದ ಮಂಗಲಮಯ ಪ್ರಾರಂಭವನ್ನು ಹೇಗೆ ಮಾಡಿದಾರ್ರಿ? ಶೂದ್ರಳ ಪುತ್ರ, ಶೂದ್ರಳ ಪುತ್ರರೇ. ಯಾವುದ ಬ್ರಾಹ್ಮಣನ ಮನೆಯಲ್ಲಿ ಬೆಳೆದಿದಲ್ಲ
ಶೂದ್ರ. ಶುಭ ಪರಿಣಾಮ ಇದೆಯಲ್ಲ, ಅದು ಆಶ್ರವದ ಭೇದ ಇದೆ, ಬಂಧದ ಭೇದ ಇದೆ. ಶುಭ ಅಶುಭ ಕ್ರಿಯೆಗಳಲ್ಲಿ ಎರಡೂ ಒಂದನ್ನು ಅನ್ಬಹುದು. ಯಾರಿಗೆ ಒಂದರಿ, ಯಾರಿಗೆ ಒಂದ? ಶುಭದ ಕುರಿತು ಸ್ವಲ್ಪ ಒಲವು ಇದೆಯಲ್ಲ, ಮಿಥ್ಯಾದೃಷ್ಟಿ ಜೀವಕ್ಕೆ ಇರ್ತಿದೆ ರೀ. ಶುಭದ ಕುರಿತು ಸ್ವಲ್ಪ ಕೂಡ ಒಲವಿತ್ತು, ರಾಗಿತ್ತು, ಅನುರಾಗಿತ್ತು, ಒಳ್ಳೆಯದನ್ನು ಭಾವಿತ್ತು ಅಂತಂದ್ರೆ ಅವನ ಸಲುವಾಗಿ ಶುಭ ಶುಭ ಇದರೊಳಗೆ ಭೇದಿಲ್ಲ, ಎರಡೂ ಒಂದೇ ಇದೆ. ಅರ್ಥಾತ್ ಅದು ಅಶುಭನೇ ಇದೆ. ಇನ್ನೂ ಸ್ಪಷ್ಟ ಹೇಳಬೇಕಾದ್ರೆ ಅಥವಾ ಸ್ಮರಣೆ ಮಾಡ್ಕೊಳ್ಬೇಕಾದ್ರೆ ಮಹಾವೀರ ಭವನದಲ್ಲಿ ಹೇಳಿದ್ದಿದ್ರೆ, ಯಾವುದು ಮಿಥ್ಯಾದೃಷ್ಟಿಯ ಯಾವ ಶುಭ ಇದೆಯೋ ಅದುವೇ ನಿಜವಾಗಿ ಅಶುಭ ಇದೆ ಅವನ ಸಲುವಾಗಿ. ಅಶುಭ ಶುಭದ ಯಾವ ರುಚಿ ಇದೆಯಲ್ಲ ವಿಜಯಣ್ಣ, ಅದು ಅವನಿಗೆ ಮಹಾ ಅಶುಭ ಮಾಡುವಂಥದ್ದೇ ಇದೆ. ಮಿಥ್ಯಾದೃಷ್ಟಿಗೆ ಎಂಥ ಪುಣ್ಯ ಬಂಧಿಸ್ತಿದ್ದೀರಿ? ಪಾಪಾನುಬಂಧಿ ಪುಣ್ಯ, ಪಾಪಾನುಬಂಧಿ ಪುಣ್ಯ. ಈ ಅನುಕೂಲತೆ ಅದಾವಲ್ಲ, ಅವು ಅಭಿಮಾನ ಮಾಡುವ ಸಲುವಾಗಿ, ಜೀವಹಿಂಸೆಯಲ್ಲಿ ಅತ್ಯಂತ ನಿಶ್ಚಿಂತ ಇರುವ ಸಲುವಾಗಿ, ಅಥವಾ ಅಂಥ ಮನೋಭೂಮಿಕೆಯಲ್ಲಿ ಇವೇನು ಅನುಕೂಲತೆ ಪ್ರಾಪ್ತ ಆಗಿದಾವಲ್ಲ, ಇವೆಲ್ಲ ಪಾಪಾನುಬಂಧಿ ಪುಣ್ಯದ. ನಿನ್ನೆ ಘಟನೆ ಹೇಳಿತ್ತಲ್ಲ, ಅದೇನಿದೆ ರೀ, ಪುಣ್ಯ ಇಲ್ದಿದ್ರ ನೋಡ್ರಿ, ಅಜ್ಞಾನಿಗೆ ಪ್ರಾಪ್ತವಿರುವಂಥ ವಿದ್ಯೆ, ಅಜ್ಞಾನಿಗೆ ಪ್ರಾಪ್ತವಿರುವಂಥ ಧನ ಎರಡೂ ಅವನ ವಿನಾಶ ಮಾಡೇ ತೀರ್ತಾವ್ರಿ, ಬಿಡುವುದೇ ಇಲ್ರಿ. ಅವುಗಳದ ಸೇಡನೇ ಇದೆ. ಅಜ್ಞಾನಿಗೆ ಪ್ರಾಪ್ತವಾಗಿರುವಂತಹ ಧನ, ಅಜ್ಞಾನಿಗೆ ಪ್ರಾಪ್ತವಾಗಿರುವಂಥ ವಿದ್ಯೆ ಎರಡೂ ಅವನನ್ನು ನಿರ್ನಾಮಗೊಳಿಸ್ತಾವೆ, ನಷ್ಟ ಭ್ರಷ್ಟ ಮಾಡ್ತಾವ, ಅರ್ಥಾತ್ ನಿರ್ನಾಮಗೊಳಿಸ್ತಾವೆ. ಎಲ್ಲಿದೆ ನಾಮನಿಶಾನ್ ನಿಗೋದಕ್ಕೂ ಅಂತ ಹೇಳಿ ಅದರ ಹೆಸರೇನಿದೆ? ಇನ್ನೂವರೆಗೆ ನಡೆದಾಗ ಈಗಾಗಲೇ ಅದನ್ನೆಲ್ಲ ಮುನಿಗಳಿಗೆ ಸಲುವಾಗಿ ಇದು ನಾವು ಮುನಿಗಳ ಸಲುವಾಗಿ ಅಂತ ಹೇಳಿ ಹೇಳಿದ್ರೆ, ವಿದ್ಯಮಾನ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನದಿಂದ 6ನೇ ಗುಣಸ್ಥಾನದವರೆಗೆ ಹೇಳಿದ್ರೆ ಶುಭ ಪರಿಣಾಮನ ಏನಿದೆ, ಶುಭ ಪರಿಣಾಮದೊಳಗೆ ಮಗ್ನಗಿದ್ರ ಅವನಿಗೆ ವಿಕಲ್ಪಿ ಅನ್ನುವಂಥ ಬೈಗಳಿದೆ. ಅದರ ಮತ್ತೊಂದು ಶಂಕ, ಶುಭ ಅಶುಭ ಕ್ರಿಯಾ ಮುನಿಗಳು ಅಂದ್ರೆ ಯಾರ ಸಮ್ಯಕ್ ದೃಷ್ಟಿ ಜೀವದ ಅವನು ಶುಭ ಅಶುಭ ಮಗ್ನ ಅನ್ಬೇಕು. ಶುಭದೊಳಗೆ ಮಗ್ನ ಇರೋದಂದ್ರ ಅದು ಅವನ ಸಲುವಾಗಿ ಮಹಾ ಅಶುಭಕರ ಇದೆಲ್ಲ. ಅಶುಭ ಅಶುದ್ಧ ಮಗ್ನ ಅಂತ ಅಂದ್ರೆ ಇಲ್ಲ, ಅಶುಭದೊಳಗೆ ಎರಡು ಬಂದಿಲ್ಲ. ಅವರ ಅಶುಭದೊಳಗೆ ಪ್ರತ್ಯಕ್ಷ ಮಗ್ನ ಇಲ್ಲದಲ್ಲ, ಅವರಲ್ಲೇ ಅಶುಭ ಎಲ್ಲಿದೆ? ಇಲ್ಲವೇ ಇಲ್ಲ. ಶುಭ ಅಶುಭ ಕ್ರಿಯೆಗಳಲ್ಲಿ ಅಂದ್ರೆ ಇದು ಇನ್ನ ಇದೆ ಅಂತ ಹೇಳಿ ಆಯ್ತು. ಇದರಲ್ಲಿ ನಾನು ನಮ್ಮ ಕೇಳಿದ ನಾವು